ஹalleluya 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 சந்தோஷமா இருக்கிறீங்களா? ಸಂತೋಷವಾಗಿದ್ದೀರಾ? ஆமென். ಆಮೆನ್. ஆண்டவர் 6 மாசம் கழிந்து விட்டது. புது மாசಕ್ಕೆ ஆண்டவர் கொண்டு வந்திருக்கிறாரு. ಈ ಒಂದು ವರ್ಷದಲ್ಲಿ 6 ತಿಂಗಳು ಕಳೆದು ಹೋಗಿದೆ. ಆದರೆ ನಮ್ಮ ದೇವರು ಈ ಒಂದು 7ನೇ ತಿಂಗಳಿನಲ್ಲಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. We should be grateful to God because we don't know how 6 months have passed away. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾಕಂದ್ರೆ ಈ ಒಂದು 6 ತಿಂಗಳು ಯಾವ ರೀತಿಯಾಗಿ ಕಳೆದು ಹೋಯಿತು ಎಂದು ನಮಗೆ ಗೊತ್ತಿಲ್ಲ. Some things we experience, we come to know some challenges which supposed to bring disaster, but God has removed. We are not knowing that. Therefore, we must be thankful to God. ಅನೇಕ ಬಾರಿ ಸವಾಲುಗಳು, ಅನುಭವಗಳು ನಮಗೆ ಅದು ಆಪತ್ತುಗಳನ್ನು ತರುವಂತ ಸಮಯಗಳಲ್ಲೂ ಸಹ ದೇವರು ನಮ್ಮನ್ನು ಕಾಪಾಡಿ ಅದರಿಂದ ನಮ್ಮನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ஆமென். சில பிரச்சனைங்க நம்ம காண முடியுது. ஓ இதுலேருந்து நம்மள ஆண்டவர் தப்பித்து வித்திருக்கிறார் நம்மளுக்கு தெரியுது. ஆனால் சிலது வர்றதுக்கு முன்னாலே நம்மளுக்கு அறியறதுக்கு முன்னாலே ஆண்டவர் நம்ம அந்த தடை செய்ததுக்காக நம்ம ஆண்டவருக்கு ஸ்தோத்திரம் நன்றிகள்லாம் இருக்கணும். ಅನೇಕ ಬಾರಿ ನಾವು ಕೆಲವು ಸಮಸ್ಯೆಗಳು ಬರುವುದನ್ನು ನಾವು ಕಣ್ಣಾರೆ ನೋಡಬಹುದು, ಅದಕ್ಕೆ ನಾವು ಸಿದ್ಧರಾಗಬಹುದು. ಆದರೆ ಇನ್ನ ಕೆಲವು ಸಮಸ್ಯೆಗಳು, ಆಪತ್ತುಗಳು ನಮ್ಮ ಕಣ್ಣು ಎದುರಿಗೆ ಬರದೇ ಇರುವಂತಹ ಸಮಯದಲ್ಲಿ ದೇವರು ಅದರಿಂದ ನಮ್ಮನ್ನು ಕಾಪಾಡಿ ನಮ್ಮ ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ஹalleluya. ಹಲ್ಲೆಲೂಯಾ. கண்களை மூடி ஆண்டவர் நோக்கி பார்ப்போம். ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನು Father, we thank you, Lord. We come to you this morning and we pray that you will speak to each one of us. Holy Spirit, I pray that you will speak to us and the name of Jesus will be glorified and people will be edified, oh God. Speak to us, Spirit of God, through your word. Anoint us that people will receive the word and they'll be blessed in Jesus' name. Amen. Thank you, Jesus. பழைய ஏற்பாடின் புஸ்தகம், எசேக்கியேலின் புஸ்தகம், ಎಸೇಕಿಯ ಬರೆದ ಪ್ರವಾದನೆ ಗ್ರಂಥ 37வது அதிகாரம். 37ನೇ ಅಧ್ಯಾಯ. எசேக்கியேலின் புஸ்தகம் 37வது அதிகாரம். ಎಸೇಕಿಯನು ಬರೆದ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ. The hand of the Lord was upon me, and he brought me out by the Spirit of the Lord, and he set me in the middle of the valley. It was full of dry bones. Verse 1. 1ನೇ ವಾಕ್ಯದಿಂದ ಓದಿಕೊಳ್ಳೋಣ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಹೊಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ. And he led me back and forth among them. I saw great many bones on the floor of the valley. Bones were very dry. He asked, Son of man, can these bones live? I said, O sovereign Lord, you alone know. Then he said to me, Prophesy to these bones and say to them, Dry bones, hear the word of the Lord. ಆತನು ಇಳಿಸಿ ನಾನು ಆ ಎಲುಬುಗಳ ಮಧ್ಯದ ತಗ್ಗಿನಲ್ಲಿ ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೆಲ್ಲ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. We know this passage. ನಮಗೆ ಈ ಒಂದು ಸಂದೇಶವು இந்த கால வேளையில சுருக்கமா ஆண்டவர் என்ன கொடுத்திருக்காரு நான் ஜல்தி சொல்லி முடிச்சிடுறேன். ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಏನೇನು ಕೊಟ್ಟಿದ್ದಾರೋ ಅದನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. Here we know God took Ezekiel into the deep valley. ಇಲ್ಲಿ ನಮಗೆ ಎಲ್ಲರಿಗೂ ಗೊತ್ತು, ಹೆಜ್ಕೇಲನನ್ನು ದೇವರು ಆಳವಾಗಿರುವಂತ ಸಮುದ್ರದ ಮಾರ್ಗದಲ್ಲಿ ಕರೆದುಕೊಂಡು ಹೋದರು. ஒரு பள்ளத்தாக்கின் நடுவுல எடுத்துன்னு போயிட்டு இந்த எசேக்கியேல் தீர்க்கதரிசியை ஆண்டவர் ஒருத்த காமிக்கிறாரு. ಆ ಒಂದು ಮರುಭೂಮಿಯ ಮಧ್ಯದಲ್ಲಿ ಹಳ್ಳಗಳ ಮಧ್ಯದಲ್ಲಿ ಹೆಜ್ಕೇಲನನ್ನು ದೇವರು ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಸಾಮ್ಯವನ್ನು ಅಲ್ಲಿ ತೋರಿಸುತ್ತಾರೆ. இந்த வறண்ட எலும்புகள் உயிர் அழியுமா? ಈ ಒಂದು ಒಣಗೋಗಿರುವಂತ ಎಲುಬುಗಳು ಜೀವ ಬರುತ್ತದಾ? அது ஒரு கல்லறை மாதிரி, இட்ஸ் கிரேவியார்ட்.
ಅಲ್ಲಿ ನೋಡಬೇಕಾದ್ರೆ ಶವಗಳನ್ನು ಊರುವಂತ ಆ ಒಂದು ஒரு ಜಾಗವಾಗಿದೆ. பள்ளத்தாக்கு. ಅಲ್ಲಿ ನೋಡಬೇಕಾದ್ರೆ ಹಳ್ಳ ದಿಣ್ಣೆಗಳು. Some Bible says God took me to the isolated place. ಅಲ್ಲಿ ಕೆಲವು ವಾಕ್ಯಗಳು ಹೇಳப்படுತ್ತದೆ, ಯಾರು ಇಲ್ಲದಿರುವಂತ ಅರಣ್ಯ ಪ್ರದೇಶಕ್ಕೆ ದೇವರು ಆತನನ್ನು ಕರೆದುಕೊಂಡು ಹೋದರು. இன்னொரு பழமொழி இருக்குது, God took me to the low place. ಇನ್ನೊಂದು ಕಡೆ ನೋಡಬೇಕಾದ್ರೆ ದೇವರು ತುಂಬಾ ಕೆಳಗಡೆ ಇರುವಂತ ಮಟ್ಟಕ್ಕೆ ತೆಗೆದುಕೊಂಡು ಹೋದನು ಎಂದು. அங்க போகும்போது பெரிய கூட்டம், எல்லாம் இந்த ட்ரை போன்ஸுங்க அங்க இருக்கிறது. ಇಲ್ಲಿ ಹೋಗಿ ನೋಡುವಂತ ಸಮಯದಲ್ಲಿ ಒಂದು ದೊಡ್ಡ ಕೂಟವೇ ಕಾಣಲ್ಪಡುತ್ತಿದೆ, ಅದೆಲ್ಲವೂ ಒಣಗೋಗಿರುವಂತ ಎಲುಬುಗಳು. அங்க போயிட்டு ஆண்டவர் எசிக்கியா கேட்கிறாரு, இந்த வறண்ட எலும்புகள் உயிர் அடியுமா? ಇದರ ಮಧ್ಯದಲ್ಲಿ ಯೆಹೆಸ್ಕೇಲನನ್ನು ದೇವರು ಕರೆದುಕೊಂಡು ಹೋಗಿ ಈ ಎಲುಬುಗಳಿಗೆ ಜೀವ ಬರುತ್ತದಾ ಎಂದು ಕೇಳುತ್ತಾರೆ. அப்ப தேவ மனிதன் சொல்றான், ஆண்டவரே நீயே அறிவீர், உங்களுக்கு தெரியும். ಅಲ್ಲಿ ದೇವ ಮನುಷ್ಯನು ಈ ರೀತಿಯಾಗಿ ಉತ್ತರ ಕೊಡುತ್ತಾನೆ, ದೇವರೇ ನಿನಗೆ ಚೆನ್ನಾಗಿ ಗೊತ್ತು. அப்ப ஆண்டவர் சொல்றாரு, நீ இந்த வளர்ந்த எலும்புகளை பார்த்து நீ ப்ராஃபஸி பண்ணு. ಈ ಒಂದು ಒಣಗೋಗಿರುವಂತ ಎಲುಬುಗಳ ಮೇಲೆ ಪ್ರವಾದನೆಯನ್ನು ನುಡಿ. அவர் அதுக்கு தீர்க்க தரிசனம் கொடுக்கும் போது, ಅದಕ್ಕೆ ಪ್ರವಾದನೆಯಾಗಿ ವಾಕ್ಯಗಳನ್ನು ಕೊಡುವಾಗ, ஆண்டவருடைய வார்த்தையை பேசும்போது, ದೇವರ ವಾಕ್ಯವನ್ನು ಮಾತನಾಡುವಾಗ அதெல்லாம் உயிர் எழும்பிடுது. ಅದು ಜೀವ ಬರುವುದಕ್ಕೆ ಪ್ರಾರಂಭಿಸಿತು. And God begins to blow his breath upon that. ಅಲ್ಲಿ ದೇವರು ತನ್ನ ಶ್ವಾಸವನ್ನು ಅದರ ಮೇಲೆ ಊದುವುದಕ್ಕೆ ಪ್ರಾರಂಭಿಸಿದನು. எல்லாம் ஒரு எலும்புங்களை ஒண்ணா சேர்ந்து அந்த சதைங்களை வந்து ஒரு ಆರ್ಮಿ ಮಾದರಿ ಎಳೆದು ನಿಲ್ಕ್கிறார்கள். ಈ ಒಂದು ಒಣಗೋಗಿರುವಂತ ಎಲುಬುಗಳು ಎಲ್ಲದಕ್ಕೂ ಜೀವ ಬಂದು ಅಲ್ಲಿ ಒಂದು ದೊಡ್ಡ ಸೈನ್ಯವಾಗಿ ಅಲ್ಲಿ ನಿಂತುಕೊಳ್ಳುವುದಕ್ಕೆ ಪ್ರಾರಂಭಿಸಿತು. Yes, when we read in verse 10, 10ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ನಾನು ಅಪ್ಪಣೆಯಂತೆ ನುಡಿದೆನು, ಈಗ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. Amen. They stood up on the feet as a vast army. ಅವರು ತಮ್ಮ ಕಾಲುಗಳ ಮೇಲೆ ನಿಂತುಕೊಂಡು ಒಂದು ದೊಡ್ಡ ಸೈನ್ಯವಾಗಿ ಕಾಣಲ್ಪಟ್ಟರು. இந்த கால வேளையில ஒரு சுருக்கமா செய்தி, இந்த வளர்ந்த எலும்புகள் உயிர் அடியுமான்ட்டு நான் பேசுறேன். ಈ ದಿನದ ದೇವರ ಸಂದೇಶದ ಶೀರ್ಷಿಕೆಯು ಈ ಒಣಗೋಗಿರುವಂತ ಎಲುಬುಗಳಿಗೆ ಜೀವ ಬರುತ್ತದಾ? This passage of dry bones is a story of hope. ಈ ಒಂದು ಒಣಗೋಗಿರುವಂತ ಎಲುಬುಗಳು ಎನ್ನುವಂತ ಸಮಯದಲ್ಲಿ ನಮಗೆ ಒಂದು ನಿರೀಕ್ಷೆ ಕೊಡುವಂತದ್ದಾಗಿದೆ. It's a story of faith. ಇದು ನಂಬಿಕೆಯ ಒಂದು ಕಾರ್ಯವಾಗಿದೆ. It's a story of promise. ಇದು ದೇವರು ನಮಗೆ ಕೊಟ್ಟಿರುವಂತ ಒಂದು ಪ್ರಾಮಿಸ್ ಆಗಿದೆ. It's a story of restoration. ಮತ್ತೆ ಹಿಂತಿರುಗಿ ದೇವರು ಮತ್ತೆ ಪುನಃ ಕಟ್ಟುವಂತವನಾಗಿದ್ದಾನೆ. Where there is no hope, God says you will get hope. ಎಲ್ಲಿ ನಿರೀಕ್ಷೆ ಇಲ್ಲವೋ ಅಲ್ಲಿ ದೇವರು ಹೇಳುತ್ತಿದ್ದಾನೆ, ನಿನಗೆ ಒಂದು ನಿರೀಕ್ಷೆ ಉಂಟಾಗುತ್ತದೆ. What was lost, dried everything, God says I am powerful to restore everything. ಎಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇವೋ ಅದು ಮಾತ್ರವಲ್ಲ, ಎಲ್ಲಿ ಒಣಗೋಗಿರುವಂತ ಎಲುಬುಗಳು ಕಾಣಲ್ಪಡುತ್ತಿದೆಯೋ ಅಲ್ಲಿ ಮತ್ತೆ ಹಿಂತಿರುಗಿ ದೇವರು ಪುನಃ ಅದನ್ನು ರಚಿಸುವಂತವನಾಗಿದ್ದಾನೆ. எது வறண்ட எலும்புகள் உயிர் இல்லாத எல்லாம் மரித்து போயிருக்குதோ, நான் வல்லவன், அதுக்கு ஜீவத்தை குத்து எழுப்ப முடியும். ಎಲ್ಲೆಲ್ಲಿ ಒಣಗೋಗಿರುವಂತ ಎಲುಬುಗಳು ಕಾಣಲ್ಪಡುತ್ತಿದೆಯೋ ನಾನು ಬಲವನ್ನು ಹೊಂದಿದವನು, ನಾನು ಅದಕ್ಕೆ ಮತ್ತೆ ಹಿಂತಿರುಗಿ ಜೀವವನ್ನು ಕೊಟ್ಟು ಅದಕ್ಕೆ ಮತ್ತೆ ಹಿಂತಿರುಗಿ ಜೀವವನ್ನು ಕೊಡುವಂತವನಾಗಿದ್ದೇನೆ. In the beginning of my message, I want to tell you, if you are in such a hopeless situation, God is powerful to bring restoration whichever dead situation in your life. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಿರೀಕ್ಷೆ ಇಲ್ಲದೆ ಕಾಣಲ್ಪಡುತ್ತಿರುವುದಾದರೆ ಈ ಒಂದು ಸಂದೇಶದ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳುವಂತವನಾಗಿದ್ದೇನೆ, ದೇವರು ಮತ್ತೆ ಹಿಂತಿರುಗಿ ಆ ಒಂದು ನಿರೀಕ್ಷೆಯನ್ನು ಕೊಟ್ಟು ಮತ್ತೆ ಹಿಂತಿರುಗಿ ನಿಮ್ಮನ್ನು ಕಟ್ಟುವಂತವನಾಗಿದ್ದಾನೆ. Hallelujah. 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 நம்ம ஆராதிக்கிற தேவன் ஜீவனுள்ள தேவன். எது சூழ்நிலை ஆவாதுன்னு சொன்னாலும் இம்பாசிபிள் திங் ஆண்டவர் அதை சாதாரணமா மாத்தி கொடுக்கிற தேவன். ನಮ್ಮ ದೇವರು ಜೀವವುಳ್ಳ ದೇವನು ಯಾವುದು ಆಗದೆ ಇರುವುದು ಎಂದು ನಾವು ಭಾವಿಸುತ್ತೇವೋ ಅದನ್ನು ಮಾಡಿ ಅದನ್ನು ಮುಗಿಸುವಂತವನಾಗಿದ್ದಾನೆ ನಮ್ಮ ದೇವರು. இந்த கால இந்த செய்தி கேட்கும்போது உங்க மனசுல வச்சுக்கோங்க, உங்க தனிப்பட்ட வாழ்க்கையில எந்த ஒரு சிச்சுவேஷன் ஹோப்லெஸ்ஸா இருக்கிறது, எது இதெல்லாம் என்னால ஆக முடியாதுன்னு நினைக்கிறீங்களோ, ஆண்டவர் அதை மாத்தி கொடுக்கிற வல்லவரா இருக்கிறாரு. ಈ ಒಂದು ಬೆಳಗಿನ ಸಮಯದಲ್ಲಿ ಒಂದು ಸಂದೇಶವನ್ನು ಕೇಳುತ್ತಿರುವಂತಹ ಸಮಯದಲ್ಲಿ ನೀವು ನಿಮ್ಮ ಜೀವನಗಳಲ್ಲಿ ಯಾವ ರೀತಿಯಾದ ಒಂದು ನಿರೀಕ್ಷೆ ಇಲ್ಲದೆ ಯಾವ ಒಂದು ಕಳವಳದಲ್ಲಿ ಕಾಣಲ್ಪಡುತ್ತಿದ್ದೀರೋ ಅದನ್ನೆಲ್ಲವನ್ನು ನೀವು ಯೋಚಿಸಿ ನೋಡಿರಿ, ದೇವರು ಅದನ್ನೆಲ್ಲ ಮಾರ್ಪಡಿಸಿ ನಿಮಗೆ ಆತನ ಒಂದು ನಿರೀಕ್ಷೆಯನ್ನು ಕೊಡುವಂತವನಾಗಿದ್ದಾನೆ. ஒரு 4 இல்ல 5 காரியத்தை ஜல்தி சொல்லி முடிச்சிடுறேன். ಒಂದು 4-5 ಕಾರ್ಯಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. ಮೊದಲನೆಯದು 1ನೇ வசனத்துல பார்க்கும்போது 1ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ ಬೈಬಲ್ இருக்குது, the spirit of God took me to the deep valley. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಹೊಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿದನು. The first thing is God took him to the deep valley. ಅಲ್ಲಿ ದೇವರು ಆತನನ್ನು ಒಂದು ತಗ್ಗಿನಲ್ಲಿ ಅದು ಇಳಿಸಿದನು. And God took him to the battlefield. ಅಲ್ಲಿ ಯುದ್ಧದ ಭೂಮಿಗೆ ದೇವರು ಕರೆದುಕೊಂಡು ಹೋದನು. அங்க இருக்கிற சோல்ஜர்ஸ் எல்லாம் ஒரு யுத்தத்துல
அடிபட்டு தோல்வி அழுகி மரித்து அந்த எலும்புங்களாம் ಒಡೆದು போயிருக்கிறது. ಅಲ್ಲಿ ನೋಡಬೇಕಾದ್ರೆ ಸೈನಿಕರು ಆ ಒಂದು ಯುದ್ಧ ಭೂಮಿಯಲ್ಲಿ ಅಲ್ಲಿ ಮರಣವನ್ನು ಹೊಂದಿ ಅವರ ಎಲುಬುಗಳೆಲ್ಲ ಈಗ ನಶಿಸಿ ಹೋಗಿದೆ. So it was a battlefield. ಅದು ಒಂದು ಅಲ್ಲಿ ಯುದ್ಧದ ಭೂಮಿಯಾಗಿದೆ. It was a graveyard. ಅಲ್ಲಿ ನೋಡಬೇಕಾದ್ರೆ ಸ್ಮಶಾನವಾಗಿದೆ. It was a valley. ಅಲ್ಲಿ ನೋಡಬೇಕಾದ್ರೆ ತಗ್ಗು ಆಗಿದೆ ಅದು. And God took Ezekiel and he showed this place in the midst of the dry bones. ಅಲ್ಲಿ ಒಣಗೋಗಿರುವಂತ ಎಲುಬುಗಳ ಮಧ್ಯದಲ್ಲಿ ದೇವರು ಎಹೆಸ್ಕೇಲನನ್ನು ಕರೆದುಕೊಂಡು ಹೋಗಿ ಇದನ್ನು ತೋರಿಸುತ್ತಿದ್ದಾನೆ. And God took him and showed him and he said, and he was trying to teach him, this I can quicken it and I can bring it to life. ದೇವರು ಎಹೆಸ್ಕೇಲನನ್ನು ಅಲ್ಲಿ ಕರೆದುಕೊಂಡು ಹೋಗಿ ಆತನಿಗೆ ಒಂದು ಪಾಠವಾಗಿ ಅದನ್ನು ಕಲಿಸಿಕೊಡುತ್ತಿದ್ದಾನೆ. ನನಗೆ ಇದನ್ನು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಮತ್ತೆ ಹಿಂತಿರುಗಿ ಇದಕ್ಕೆ ಜೀವ ಬರುವುದಕ್ಕೆ ನನ್ನಲ್ಲಿ ಬಲ ಉಂಟು. ಮೊದಲನೆಯದ ಕಾರ್ಯ ஆண்டவர் இந்த தீர்க்கதரிசி ஒரு பள்ளத்தாக்குக்கு எட்டுன்னு போறாரு. ದೇವರು ಈ ಒಂದು ಪ್ರವಾದಿಯನ್ನು ತಗ್ಗಿನ ಒಳಗಡೆ ಕರೆದುಕೊಂಡು ಹೋದರು. It was a low place. ಅದು ಬಹಳ ಕೆಳಮಟ್ಟದಲ್ಲಿರುವಂತ ಜಾಗ. Isolated place. ಯಾರು ಇಲ್ಲದೆ ಇರುವಂತ ಸ್ಥಳ. It was a barren place. ಅಲ್ಲಿ ಏನು ಒಣಗೋಗಿರುವಂತ ಜಾಗ. It was a graveyard. ಅದು ಸ್ಮಶಾನವಾಗಿದೆ. It was a battlefield. ಅದು ಯುದ್ಧ ಭೂಮಿಯಾಗಿದೆ. No hope. ಅಲ್ಲಿ ನಿರೀಕ್ಷೆ ಇಲ್ಲ. No life. ಅಲ್ಲಿ ಜೀವವಿಲ್ಲ. Great number of bones are scattered. ಅಲ್ಲಿ ದೊಡ್ಡ ಗಾತ್ರದ ಒಣಗೋಗಿರುವಂತ ಎಲುಬುಗಳು ಅಲ್ಲಿ ಬಿದ್ದಿದೆ. No moisture because the sun and the wind is dried. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಗಾಳಿ ಇಲ್ಲದೆ ಇರುವಂತ ರೀತಿಯಲ್ಲಿ ಕಾಣಲ್ಪಡುತ್ತಿದೆ. ಯಾಕಂದ್ರೆ ಬರೀ ಅಲ್ಲಿ ಸೂರ್ಯನ ಬೆಳಕು ಬಿದ್ದು ಅದು ಪೂರ್ತಿಯಾಗಿ ಒಣಗಿ ಹೋಗಿದೆ. And God is trying to teach Ezekiel something. ಅಲ್ಲಿ ದೇವರು ಎಹೆಸ್ಕೇಲನಿಗೆ ಏನೋ ಒಂದು ಪಾಠವನ್ನು ಹೇಳಿಕೊಡುವುದಕ್ಕೆ ಆತನು ಪ್ರಾರಂಭಿಸುತ್ತಿದ್ದಾನೆ. He took him to the dead situation place. ಅಲ್ಲಿ ಮರಣಕರವಾದ ಸ್ಥಳಕ್ಕೆ ದೇವರು ಅದನ್ನು ಕರೆದುಕೊಂಡು ಹೋಗಿ, where the soldiers have lost the battle and the dead and it was dry. ಅಲ್ಲಿ ಎಲ್ಲಿ ಸೈನಿಕರು ಹೋಗಿ ಅಲ್ಲಿ ಯುದ್ಧವನ್ನು ಮಾಡಿ ಅಲ್ಲಿ ಮರಣವನ್ನು ಹೊಂದಿ ಅಲ್ಲಿ ಸೋಲನ್ನು ಅನುಭವಿಸಿದರೋ, God put life into the dry bones. Again God made them winners and God gave the new life to that bone. ಅದೇ ಸ್ಥಳದಲ್ಲಿ ದೇವರು ಅವರಿಗೆ ಜೀವವನ್ನು ಕೊಟ್ಟು ಅಲ್ಲಿ ಜಯಶಾಲಿಗಳಾಗಿ ಮಾಡಿ ಮತ್ತೆ ಹಿಂತಿರುಗಿ ಅಲ್ಲಿ ಅವರಿಗೆ ಜೀವವನ್ನು ದೇವರು ಮತ್ತೆ ಪುನಃ ಅಲ್ಲಿ ಸ್ಥಾಪಿಸಿದನು. In the ಪಲ್ಲತ್ತಾಕಿಲಿತ where the losers were, the defeated one, God made them champion and winners in that valley. ಆ ಒಂದು ಪ್ರಾಂತ್ಯದಲ್ಲಿ ಎಲ್ಲಿ ಸೋಲನ್ನು ಅನುಭವಿಸಿದರೋ ಅದನ್ನೇ ಅದೇ ಜನರನ್ನು ದೇವರು ತೆಗೆದುಕೊಂಡು ಅವರನ್ನು ಜಯಶಾಲಿಗಳಾಗಿ ದೇವರು ಮಾರ್ಪಡಿಸಿದನು. Again God made them as a big army for the kingdom of God. ದೇವರ ರಾಜ್ಯಕ್ಕೋಸ್ಕರ ಮತ್ತೆ ದೇವರು ಅವರನ್ನು ಮತ್ತೆ ಪುನಃ ಕಟ್ಟಿ ಅವರನ್ನು ದೊಡ್ಡ ಸೈನ್ಯವಾಗಿ ದೇವರು ಎಬ್ಬಿಸಿದನು. இந்த வறண்டு போன எலும்புகள் மரித்து போயிட்டது, ஆனா பைபிள் இருக்குது, they stood as a great army. ಅಲ್ಲಿ ಒಣಗೋಗಿರುವಂತ ಎಲುಬುಗಳು ಅಲ್ಲಿ ಮರಣವನ್ನು ಹೊಂದಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ ಅವರು ದೇವರಿಗೋಸ್ಕರ ಅಲ್ಲಿ ದೊಡ್ಡ ಸೈನ್ಯ ಆಗಿ ಅವರು ನಿಂತುಕೊಂಡರು ಎಂದು. God did not take him to the mountain place. God did not take him to the some nice beautiful place. God took him to this valley place and he said, I will change here. ದೇವರು ಏನೋ ಒಂದು ಸುಂದರವಾದಂತ ವಾತಾವರಣಕ್ಕೆ ದೇವರು ಆತನನ್ನು ಕರೆದುಕೊಂಡು ಹೋಗಲಿಲ್ಲ. ಇಲ್ಲವಾದರೆ ಪರ್ವತದ ಕಡೆಗೆ ದೇವರು ಆತನನ್ನು ಕರೆದುಕೊಂಡು ಹೋಗಲಿಲ್ಲ. ಆದರೆ ತಗ್ಗಿನ ಒಳಗಡೆ ಕರೆದುಕೊಂಡು ಹೋಗಿ ನಾಶವಾಗಿರುವಂತ ಸ್ಥಳದಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ಇದನ್ನು ಬದಲಾಯಿಸುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು. ನಾನು ಏನು ಹೇಳುವುದಕ್ಕೆ சொல்றாரு, ದೇವರು ಏನನ್ನು ಹೇಳುತ್ತಿದ್ದಾರೆ, நல்ல ஒரு நல்ல மேல மலை மேல எட்டுன்னு போயிட்டு காமிக்கல. ದೇವರು ಏನೋ ಚೆನ್ನಾಗಿರುವಂತ ಪರ್ವತದ ಮೇಲೆ ತೆಗೆದುಕೊಂಡು ಹೋಗಿ ತೋರಿಸಲಿಲ್ಲ. கீழே பள்ளத்தாக்கி இடத்துல எட்டுன்னு போய் ಅಲ್ಲಿ ಹಳ್ಳ ದಿಣ್ಣೆಗಳ ಕೆಳಗಡೆ ಕರೆದುಕೊಂಡು ಹೋಗಿ ಎಜೆಕಿಯಲ್ಗೆ ಕಾಮಿಕ್கிறாரு. ಎಹೆಸ್ಕೇಲನಿಗೆ ದೇವರು ತೋರಿಸುತ್ತಿದ್ದಾರೆ. God is trying to show us, ದೇವರು ನಮಗೆ ಏನನ್ನು ತೋರಿಸುತ್ತಿದ್ದಾನೆ, what we cannot learn in the mountain top, what we cannot learn in comfortable place, what we cannot learn in good place, God will teach us, and where we can learn what we cannot learn in the mountain top, we can learn in the low valley place. ಅಲ್ಲಿ ಪರ್ವತದ ಮಧ್ಯದಲ್ಲಿ ಇಲ್ಲವಾದ್ರೆ ನಾವು ಸೌಖ್ಯಕರವಾದ ಸ್ಥಳಗಳಲ್ಲಿ ಕಲಿಯದೆ ಇರುವಂತದ್ದನ್ನು ದೇವರು ನಮ್ಮನ್ನು ಈ ಒಂದು ತಗ್ಗಿನ ಒಳಗಡೆ ಕರೆದುಕೊಂಡು ಹೋಗಿ ನಮಗೆ ಆತನು ತೋರಿಸುವಂತವನಾಗಿದ್ದಾನೆ. Hallelujah. Hallelujah. ಸಿಲ நேரத்துல when we are very comfortable, we don't trust God, we don't learn things from God. But when God takes us to the valley experience, when God takes us to the isolated place, when God takes us to the low place, there we learn to go on our knees and look to God and trust God. ನಾವು ಅನೇಕ ಬಾರಿ ನಾವು ಸೌಖ್ಯದಲ್ಲಿ ಇರುವಂತ ಸಮಯದಲ್ಲಿ ಇಲ್ಲವಾದರೆ ನಮಗೆ ಒಂದು ಸ್ವಾತಂತ್ರ್ಯ ಇರುವಂತ ಸಮಯದಲ್ಲಿ ಯಾವುದನ್ನು ಕಲಿಯದೆ ನಾವು ಅದನ್ನು ಪಾಠ ಮಾಡದೆ ನಾವು ಇರುತ್ತೇವೋ ಆ ಒಂದು ಸಮಯದಲ್ಲಿ ದೇವರು ನಮ್ಮನ್ನು ಈ ಒಂದು ತಗ್ಗಿನ ಒಳಗಡೆ ಕರೆದುಕೊಂಡು ಹೋಗಿ ಹಳ್ಳಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಮಗೆ ಪಾಠವಾಗಿ ಆತನು ಕಲಿಸುವಂತವನಾಗಿದ್ದಾನೆ. What we learn from the mountain top, we can learn in the deep valley.
ನಾವು ಆ ಒಂದು ಪರ್ವತದ ಮೇಲೆ ಏನನ್ನು ಕಲಿತಿಲ್ಲವೋ ಅದನ್ನು ಈ ಒಂದು ಅರಣ್ಯದ ಮಧ್ಯದಲ್ಲಿ ತಗ್ಗಿನ ಮಧ್ಯದಲ್ಲಿ ಕಲಿಯುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಉಂಟಾಗುತ್ತದೆ. What we don't learn from the comfortable place, we can learn from this low place. ಸೌಖ್ಯಕರವಾದ ಪರಿಸ್ಥಿತಿಯಲ್ಲಿ ಯಾವುದು ನಾವು ಕಲಿಯದೇ ಇರುತ್ತೇವೋ ಈ ಒಂದು ಕೆಳಮಟ್ಟ ಭಾಗದಲ್ಲಿ ಇರುವಂತ ಸ್ಥಳಕ್ಕೆ ಬರುವಂತ ಸಮಯದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. புரியுதுங்களா? ಅರ್ಥವಾಗುತ್ತಿದೆಯಾ? நம்ம வாழ்க்கையில சில நேரத்துல நல்ல லைஃப் போயினே இருக்கும், நம்ம ஒன்றும் கண்டுக்க மாட்டோம். ஆனால் சில நேரத்தில் நம்மளை ஆண்டவர் சில பள்ளத்தாக்கி எக்ஸ்பீரியன்ஸ் எடுத்துன்னு போகும்போது முன்ன என்ன செய்ய முடியலையோ அது வந்து இப்போ நம்ம ஆண்டவரை விசுவாசித்து நேசிக்க, பைபிள் படிக்க, ஜோபிக்க எல்லாம் கற்றுக்குறோம். ನಾವು ಆ ಒಂದು ಸೌಖ್ಯಕರವಾದ ಪರಿಸ್ಥಿತಿಯಲ್ಲಿ ಅನುಭವಗಳ ಮಧ್ಯದಲ್ಲಿ ಏನನ್ನು ಕಲಿಯದೇ ಇರುತ್ತೇವೋ ದೇವರು ನಮ್ಮನ್ನು ಈ ಒಂದು ತಗ್ಗಿನ ಮಧ್ಯದಲ್ಲಿ ಕರೆದುಕೊಂಡು ಹೋಗುವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡದೇ ಇರಬಹುದು, ಇಲ್ಲ ದೇವರ ವಾಕ್ಯವನ್ನು ಓದದೇ ಇರುವುದು, ಎಲ್ಲವನ್ನು ನಾವು ಕಲಿಯುವುದಕ್ಕೆ ಪ್ರಾರಂಭಿಸುತ್ತೇವೆ. மோசஸ் 40 வருஷம் அந்த பேலஸ்ல என்ன கற்றுக்க முடியலையோ 40 வருஷம் ಮೌಂಟೇನ್ ಪಿನಾಲ ಕತ್ಕ ಮುಡಿಂದದು. ಆ ಒಂದು ಮೋಶೆಯು 40 ವರ್ಷ ಕಾಲ ಆತನು ಆ ಒಂದು ಅರಮನೆಯಲ್ಲಿ ಏನನ್ನು ಕಲಿಯದೇ ಇದ್ದನೋ ಅದನ್ನು ಆ ಒಂದು ಪರ್ವತದ ಹಿಂದೆ ಇರುವಂತ ಸಮಯದಲ್ಲಿ ಆ ಒಂದು 40 ವರ್ಷದಲ್ಲಿ ಆತನು ಎಲ್ಲವನ್ನು ಕಲಿತನು. What he did not learn 40 years in the palace, he learned in the desert's backside of the mountain. 40 ವರ್ಷದವರೆಗೂ ಯಾವುದನ್ನು ಕಲಿಯದೇ ಇದ್ದನೋ ಆ ಒಂದು ಅರಮನೆಯಲ್ಲಿ ಇರುವಂತ ಸಮಯದಲ್ಲಿ ಆತನು ಅರಣ್ಯದ ಮಧ್ಯದಲ್ಲಿ ಆ ಒಂದು ಪರ್ವತ ಗುಡ್ಡಗಳ ಹಿಂದೆ ಇರುವಂತ ಸಮಯದಲ್ಲಿ ಎಲ್ಲವನ್ನು ಕಲಿತನು. What Moses wanted to do for God, he never did when he was in the palace. In the backside of the mountain, God appeared to him in the burning bush. There, God resurrected him and his ministry, and he started ministry from that valley place. ದೇವರಿಗೋಸ್ಕರ ಏನನ್ನು ಮಾಡದಿರುವಂತ ಮೋಶೆಯು ಆತನು ಪರ್ವತದ ಹಿಂದೆ ಬರುವಂತ ಸಮಯದಲ್ಲಿ ದೇವರು ಆತನಿಗೆ ಕಾಣಿಸಿಕೊಂಡು ಮತ್ತೆ ಹಿಂತಿರುಗಿ ಆತನ ಜೀವನವನ್ನು ಮತ್ತೆ ಪುನಃ ಸ್ಥಾಪಿಸಿ ದೇವರಿಗೋಸ್ಕರ ಪ್ರಕಾಶಿಸುವುದಕ್ಕೆ ಮೋಶೆ ಪ್ರಾರಂಭಿಸಿದನು. இந்த ஊதாரி மகனை பாருங்க, ப்ராடிகல் சன். ಈ ಒಂದು ಕೆಟ್ಟು ಹೋದಂತ ಕುಮಾರನು ನೋಡಿರಿ. அவன் அப்பா வீட்டில் இருக்கும்போது அந்த அப்பா வீட்டில் இருக்கிறது அந்த மரியாதை அந்த ஆசீர்வாதம் அவனுக்கு தெரியல. ತನ್ನ ತಂದೆಯ ಮನೆಯಲ್ಲಿ ಇರುವಂತ ಸಮಯದಲ್ಲಿ ಆತನಲ್ಲಿ ಇದ್ದಂತ ಆಶೀರ್ವಾದ ಆತನಿಗೆ ಬರುತ್ತಿದ್ದಂತ ಮರ್ಯಾದೆಯ ಕುರಿತು ಆತನಿಗೆ ಏನು ಗಮನವಿರಲಿಲ್ಲ. சொத்தெல்லாம் எடுத்துன்னு போயிட்டு ಅನಾವಶ್ಯಕமா ವೇಸ್ಟ್ பண்ணிட்டான். ಆತನಲ್ಲಿ ಇದ್ದಂತ ಎಲ್ಲ ಸೊತ್ತನ್ನು ತೆಗೆದುಕೊಂಡು ಹೋಗಿ ಬೇರೆದಿರುವಂತ ವಿಷಯಗಳಿಗೆ ಎಲ್ಲವನ್ನು ಆತನು ಕಳೆದು He was ended up in the isolated place. ಆತನು ಯಾರು ಇಲ್ಲದಿರುವಂತ ಜಾಗದಲ್ಲಿ ಆತನು ಕಾಣಲ್ಪಟ್ಟನು. He went to the low place. ಆತನು ಬಹಳ ಕೆಳಮಟ್ಟ ಭಾಗಕ್ಕೆ ಹೋದನು. He was eating the pig's food. ಆತನು ಒಟ್ಟನ್ನು ತಿನ್ನುವುದಕ್ಕೆ ಪ್ರಾರಂಭಿಸಿದನು. One day the Bible says he came to his senses. ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದೆ, ಆತನು ತನ್ನ ಆ ಒಂದು ಗೊತ್ತಾಗುವುದಕ್ಕೆ ಪ್ರಾರಂಭಿಸಿದನು. He came to himself. My father's house, என் வேலைக்காரங்களே நல்லா சாப்பிட்டு எவ்வளோ மிச்சம் இருக்குது, நான் அவங்க மகன், நான் இங்கே பட்னியா பண்ணி தின்றேன்ட்டு அந்த அருவு வந்தது. ಆತನಿಗೆ ಒಂದು ಅರಿವಿಕೆ ಬಂದಿತ್ತು, ನನ್ನ ತಂದೆಯ ಮನೆಯಲ್ಲಿ ತನ್ನ ಸೇವಕರು ಕೂಡ ಚೆನ್ನಾಗಿ ಊಟವನ್ನು ಮಾಡಿ ಮತ್ತೆ ಇನ್ನು ಅನೇಕ ಕಾರ್ಯಗಳು ಅದು ಮಿಕ್ಕುತ್ತದೆ, ಆದರೆ ನಾನು ಆತನ ಮಗನಾಗಿರುವಂತವನು, ನಾನು ಹಂದಿ ತಿನ್ನುವಂತ ಒಟ್ಟನ್ನು ತಿಂದು ಇಲ್ಲಿ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ. ನಾನು ಅಪ್ಪ ಬಿಟ್ಟು போயிடுறேன். ಆತನು ಹೇಳುತ್ತಾನೆ, ನನ್ನ ತಂದೆಯ ಮನೆಗೆ ಹೋಗುತ್ತೇನೆ. ಮಗನ எடுத்துக்காத ஒரு வேலைக்காரனா எடுத்துக்கோ. ನನ್ನನ್ನು ಮಗನಾಗಿ ಸ್ವೀಕರಿಸಬೇಡ, ನನ್ನನ್ನು ಒಂದು ಕೆಲಸಗಾರನಾಗಿ ಸ್ವೀಕರಿಸು. At times God takes us to the place of valley, to the down, so teach us to become better person. ಕೆಲವು ಸಮಯಗಳಲ್ಲಿ ದೇವರು ನಮ್ಮನ್ನು ಈ ಒಂದು ಅರಣ್ಯ ಪ್ರದೇಶಗಳಿಗೆ ನಮ್ಮನ್ನು ಅನುಭವಕ್ಕೋಸ್ಕರ ತೆಗೆದುಕೊಂಡು ಹೋಗುತ್ತಾನೆ. ಯಾಕಂದ್ರೆ ನಾವು ಚೆನ್ನಾಗಿ ಎಲ್ಲವನ್ನು ಕಳಿಯಬೇಕೆಂಬ ಒಂದು ಉದ್ದೇಶದಿಂದ. It's not that God does not love us, he wants to punish us. God allows at times so that we can discipline and look unto God. ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಅಲ್ಲ, ಯಾಕೆ ನಮಗೆ ಈ ರೀತಿಯಾಗಿ ಶಿಕ್ಷೆ ಕೊಡುತ್ತಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಡಿರಿ. ಯಾಕಂದ್ರೆ ದೇವರು ನಮ್ಮನ್ನು ಈ ಒಂದು ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುತ್ತಾನೆ, ಯಾಕಂದ್ರೆ ನಾವು ಆತನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಆತ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. சில நேரத்துல ஆண்டவர் நமக்கு டைம் கொடுத்துனே இருப்பாரு. ಕೆಲವು ಸಮಯಗಳಲ್ಲಿ ದೇವರು ನಮಗೆ ಸಮಯವನ್ನು ಕೊಡುತ್ತಲೇ ಇರುತ್ತಾನೆ. ದೂರ போவோம் ನಾವು ದೂರ ಹೋಗುತ್ತಾ ஒரு நாள் நம்ம ஆண்டவர் என்ன செய்யணுமோ செய்வார். ಒಂದು ದಿನದಲ್ಲಿ ದೇವರು ಏನನ್ನು ಮಾಡಬೇಕೆಂದು ಉದ್ದೇಶ ಇಟ್ಟಿದ್ದಾನೋ ಅದನ್ನು ಮಾಡೇ ಮಾಡುತ್ತಾನೆ. புரியுதுங்களா? ಅರ್ಥವಾಗುತ್ತೆ. யோனா பாருங்க, ஆண்டவர் நல்ல மாதிரி சொன்னாரு, நினைவே போப்பான்ட்டு. ಯೋನನನ್ನು ನೋಡಿರಿ, ನೀನು ನಿನವೆಗೆ ಹೋಗು ಎಂದು ದೇವರು ಚೆನ್ನಾಗಿ ಹೇಳಿದರು. அவன் கேட்கல, ಆತನು அவர் ಕೇಳಲಿಲ್ಲ, வேற வழிக்கு போயிட்டாரு. ಆತನು ಇನ್ನೊಂದು ಮಾರ್ಗವಾಗಿ ಹೋದನು. அப்போ உங்களுக்கு தெரியும் என்ன ஆச்சுன்னு சொல்லி. ನಿಮಗೆ ಗೊತ್ತು ಏನಾಯಿತೆಂದು. புயல் வந்தது, ಅಲ್ಲಿ ಬಿರುಗಾಳಿ மீன் ಬಂದಿತು, வந்தது, ಅಲ್ಲಿ ದೊಡ್ಡ மீன் வயிற்றுல போயிட்டா, ಮೀನಿನ ಒಳಗಡೆ ಹೋದನು, கீழே அப்படியே போயிட்டு ಆತನು ಬಹಳ ಆಳವಾದ ಪ್ರದೇಶಕ್ಕೆ எவ்வளவு ಹೋದನು. கஷ்டம், ಎಷ್ಟು ಕಷ್ಟ, உயிர் போயிட்டு உயிர் வந்தது. ಅಲ್ಲಿ ಜೀವ ಹೋಗಿ ಮತ್ತೆ ಜೀವ ಬಂದಿತು. அந்த மீன் வயிற்றுல இருக்கும்போது ஆண்டவர்கிட்ட ஜெபிக்கிறா. ಆ ಒಂದು ಮೀನಿನ ಹೊಟ್ಟೆ ಒಳಗಡೆ ಇರುವಂತ ಸಮಯದಲ್ಲಿ ದೇವರನ್ನು ನೋಡಿ ಪ್ರಾರ್ಥಿಸಿದನು. அதெல்லாம் ஆயிட்ட பின்ன அப்புறமா கட்சியில அந்த மீன் வந்து நினைவே கொண்டு வருது. ಅದೆಲ್ಲ ಆದ ನಂತರ ಆ ಒಂದು ದೊಡ್ಡ ಮೀನು ನಿನೆವೆ ಪಟ್ಟಣಕ್ಕೆ ಆತನನ್ನು ಕರೆದುಕೊಂಡು ಬಂದಿತು. இப்போ ஒழுங்கா அவர் போயிட்டு ஊழியம் செய்யறாரு. ಈಗ ತನು ಚೆನ್ನಾಗಿ ಹೋಗಿ ದೇವರ ಸೇವೆಯನ್ನು ಮಾಡುತ್ತಿದ್ದಾನೆ. புரியுதுங்களா?
ಅರ್ಥವಾಗುತ್ತಿದೆಯಾ? Sometimes ಕೆಲವು ಸಮಯಗಳಲ್ಲಿ God takes us to the low place to turn the losers into winners. ಕೆಲವು ಬಾರಿ ದೇವರು ಸೋಲನ್ನು ಅನುಭವಿಸಿದವರನ್ನು ಜಯಶಾಲಿಗಳನ್ನಾಗಿ ಮಾಡುವುದಕ್ಕೋಸ್ಕರ ದೇವರು ಈ ಒಂದು ತಗ್ಗಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾನೆ. In the valley, the loser soldiers were dead and buried. There only God spoke, I will again make them a champion, and they stood as an army. Same God will do in our life. ಈ ಒಂದು ತಗ್ಗಿನ ಪ್ರದೇಶದಲ್ಲಿ ಸೋಲನ್ನು ಅನುಭವಿಸಿರುವಂತ ಸೈನಿಕರು ಅಲ್ಲಿ ಬಿದ್ದು ಅಲ್ಲಿ ತನ್ನ ಜೀವನವನ್ನು ಕಳೆದುಕೊಂಡು ಆ ಜೀವ ಇಲ್ಲದೆ ಇರುವಂತ ಸಮಯದಲ್ಲಿ ದೇವರು ಮತ್ತೆ ಹಿಂತಿರುಗಿ ಹೇಳುತ್ತಿದ್ದಾನೆ, ಅವರು ಸೋಲನ್ನು ಅನುಭವಿಸಿರುವಂತ ಸ್ಥಳದಲ್ಲಿಯೇ ಮತ್ತೆ ಹಿಂತಿರುಗಿ ನಾನು ಅವರಿಗೆ ಜಯವನ್ನು ಕೊಟ್ಟು ಪುನರ್ಜೀವನವನ್ನು ಕೊಡುವಂತವನಾಗಿದ್ದೇನೆ. நம்ம ரட்சிக்கப்பட்ட நாட்களை யோசிச்சு பாருங்க எப்படி இருந்தோம். ನಾವು ರಕ್ಷಣೆ ಹೊಂದಿಕೊಳ್ಳುವಂತ ದಿನಗಳಿಗಿಂತ ಮುಂಚಿತವಾಗಿ ನಮ್ಮ ಜೀವನವನ್ನು ಯೋಚಿಸಿ ನೋಡಿ ನಾವು ಹೇಗೆ ಇದ್ದೇವೆ ಎಂದು. நல்லா பைபிள் படிப்போம், ನಾವು ಚೆನ್ನಾಗಿ நல்லா ஜெபிப்போம், ಪ್ರಾರ್ಥಿಸುತ್ತೇವೆ, ஆராதனை அட்டெண்ட் பண்ணுவோம், ಆರಾಧನೆಗೆ ಭಾಗವಹಿಸುತ್ತೇವೆ, யாரனா பார்த்த சுவிசேஷ இயேசு பத்தி சொல்லுவோம், ಯಾರನ್ನಾದರೂ ನೋಡಿದರೆ ನಾವು ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತೇವೆ. ವರ್ಷಗಳು போவ ವರ್ಷಗಳು ಹೋಗುತ್ತಾ we have become cold, ನಾವು ತಣ್ಣಗಾಗಿ we ಹೋಗಿದ್ದೇವೆ, become lukewarm, ನಾವು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಆ ರೀತಿಯಾಗಿದ್ದೇವೆ. ஒரு கமிட்மெண்ட் இல்ல, ಯಾವ ಒಂದು ಕಮಿಟ್ಮೆಂಟ್ ಇಲ್ಲ. ஏதோ எப்போ சபைக்கு வருவோம், ஏதோ மெசேஜ் கொடுக்குறாங்க கேட்டு போயிடுவோம், ಏನೋ ಸಭೆಗೆ ಬರುತ್ತೇವೆ, ಏನೋ ಮೆಸೇಜ್ ಕೊಡುತ್ತಾರೆ ಅದನ್ನು ಕೇಳಿ ಹೋಗಿ ಬಿಡುತ್ತೇವೆ. மேலிருந்து பார்த்துனே இருக்கிறார். ಮೇಲಿನಿಂದ ದೇವರು ನೋಡುತ್ತಲೇ ಇದ್ದಾನೆ. டைம் வரும்போது ಸಮಯ ಬರುವಾಗ ஆண்டவர் நம்மள அந்த பள்ளத்தாக்கி அன்புங்களுக்கு கொண்டு போவாரு. ಸಮಯ ಬರುವಂತ ಸಮಯದಲ್ಲಿ ಆ ಒಂದು ಹಳ್ಳಗಳ ಅನುಭವಕ್ಕೆ ನಮ್ಮನ್ನು ದೇವರು ಕರೆದುಕೊಂಡು ಹೋಗುತ್ತಾನೆ. சில மாசம் கணக்கு, சிலருக்கு வருஷ கணக்கு அந்த பள்ளத்தாக்கி அன்புங்கள் இருக்கும்போது அப்போ இந்த யூதாரி மகன் மாதிரி ஒரு நாள் அவனுக்கு அந்த சென்ஸ்ல வந்த பின்னு ஐயோ நான் அப்பா விட்டு போயிடுறேன், நான் ஆண்டர்கிட்ட போயிடுறேன், நான் முதல்ல இந்த மாதிரி பண்ணலான்னு சொல்லிட்டு நம்ம ஆரம்பிப்போம். ಕೆಲವರಿಗೆ ಅನೇಕ ತಿಂಗಳು ಕಳೆದ ನಂತರ, ಕೆಲವರಿಗೆ ಅನೇಕ ವರ್ಷಗಳು ಈ ಒಂದು ಅನುಭವದ ಒಳಗಡೆ ಹೋದ ನಂತರವೇ ಅರಿವಾಗುತ್ತದೆ, ಅಯ್ಯೋ ಆ ಒಂದು ಕೆಟ್ಟ ಕುಮಾರನ ರೀತಿಯಲ್ಲಿ ನನ್ನ ತಂದೆಯ ಮನೆಯಲ್ಲಿ ಈ ರೀತಿಯಾಗಿತ್ತಲ್ಲ ಎಂದು ಆ ರೀತಿಯಾಗಿ ಅನುಭವಕ್ಕೆ ಒಳಗಾದ ನಂತರವೇ ದೇವರನ್ನು ಹುಡುಕುವುದಕ್ಕೆ ಪ್ರಾರಂಭಿಸುತ್ತಾರೆ. Bible says he who loves his children God chastises and disciplines his children. ಆತನು ತನ್ನ ಮಕ್ಕಳನ್ನು ಪ್ರೀತಿಸುವುದರಿಂದಲೇ ಅವರಿಗೆ ಶಿಕ್ಷೆಯನ್ನು ಸಹ ದೇವರು ಕೊಡುವಂತವನಾಗಿದ್ದಾನೆ. Hallelujah. Hallelujah. இந்த கால வேளையில நீங்க யாரனா பள்ளத்தாக்கி எக்ஸ்பீரியன்ஸ்ல whatever your situation which is not good, remember that God is trying to give you a message and calling you for the attention to get back to God. ಈ ಒಂದು ದಿನದಲ್ಲಿ ಯಾರಾದರೂ ನೀವು ಈ ಒಂದು ತಗ್ಗಿನ ಪ್ರದೇಶದ ಅನುಭವಗಳಿಗೆ ಒಳಗಾಗಿರುವುದಾದರೆ, ಆ ಒಂದು ಪರಿಸ್ಥಿತಿಗಳಿಗೆ ಹೋಗುತ್ತಿರುವುದಾದರೆ, ದೇವರು ನಿಮಗೆ ಈ ಒಂದು ಸಂದೇಶವನ್ನು ಕೊಡುತ್ತಿದ್ದಾನೆ, ಮತ್ತೆ ಹಿಂತಿರುಗಿ ಬಂದು ದೇವರನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿರಿ. And God showed in that valley what was lost, the life and everything I'm going to restore back. ದೇವರು ಮತ್ತೆ ತೋರಿಸುತ್ತಿದ್ದಾನೆ, ಆ ಒಂದು ಪ್ರದೇಶದಲ್ಲಿ ಏನನ್ನು ಕಳೆದುಕೊಂಡಿದೆಯೋ, ನಿನ್ನ ಜೀವನವನ್ನು ಕಳೆದುಕೊಂಡಿರುವುದಾದರೆ ಮತ್ತೆ ಹಿಂತಿರುಗಿ ಅದೇ ಸ್ಥಳದಿಂದಲೇ ದೇವರು ಮತ್ತೆ ಹಿಂತಿರುಗಿ ಅದಕ್ಕೆ ಮರುಜೀವವನ್ನು ಕೊಡುವಂತವನಾಗಿದ್ದಾನೆ. To show that God did not take him to Mount Zion, ದೇವರು ಮೌಂಟ್ ಜಾಯನಿಗೆ ಅಲ್ಲಿ ಆತನು ಕರೆದುಕೊಂಡು he did not ಹೋಗಲಿಲ್ಲ, take him to any comfortable place, ಇಲ್ಲವಾದರೆ ಒಂದು ಸೌಖ್ಯವಾದಂತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಲಿಲ್ಲ. he took him to the deep valley, ಆತನು ಆ ಒಂದು ತಗ್ಗಿನ ಒಳಗಡೆ ಕರೆದುಕೊಂಡು took him ಹೋದನು, to the low place. ಅಲ್ಲಿ ಕೆಳಮಟ್ಟದ ಭಾಗಕ್ಕೆ ಕರೆದುಕೊಂಡು When ಹೋದನು. we go to the low place, then only like Jonah we will learn the lesson. ನಾವು ಆ ಒಂದು ಕೆಳಮಟ್ಟ ಭಾಗಕ್ಕೆ ಹೋಗುವಂತ ಸ್ಥಳದಲ್ಲಿಯೇ ಮಾತ್ರವೇ ಯೋನನ ರೀತಿಯಲ್ಲಿ ನಾವು ಸಹ ದೇವರನ್ನು ಹುಡುಕುವುದಕ್ಕೆ ಕಲಿತುಕೊಳ್ಳುತ್ತೇವೆ. The intention of God not to punish us, the intention of God with his love, he'll do anything to his children that we will come back to him. ದೇವರ ಆಲೋಚನೆ ನಮ್ಮನ್ನು ಶಿಕ್ಷೆ ಕೊಡಬೇಕೆಂಬುದಾಗಿ ಅಲ್ಲ, ಆತ ನಮ್ಮನ್ನು ಪ್ರೀತಿಸುತ್ತಾನೆ, ಅದರ ನಿಮಿತ್ತವಾಗಿ ದೇವರು ಇದೆಲ್ಲವನ್ನು ಮಾಡುತ್ತಾನೆ, ಯಾಕೆಂದ್ರೆ ನನ್ನ ಮಕ್ಕಳು ಹಿಂತಿರುಗಿ ನನ್ನನ್ನು ಹಿಂಬಾಲಿಸಬೇಕೆಂಬ ಉದ್ದೇಶದಿಂದಲೇ. அந்த பள்ளத்தாக்கில் இட்டுன்னு போயிட்டு தாங்க ஆண்டவர் கேட்கிறாரு, இந்த வறண்ட எலும்புகள் உயிர் அடியுமா? ಆ ಒಂದು ತಗ್ಗಿನ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ದೇವರು ಪ್ರಶ್ನೆ ಮಾಡುತ್ತಿದ್ದಾನೆ, ಈ ಒಂದು ಒಣಗೋಗಿರುವಂತ ಎಲುಬುಗಳಿಗೆ ಜೀವ ಬರುತ್ತದಾ? இந்த முடிவுல இந்த ஸ்டோரியில ஒரு விக்டரி கிடைக்குது. ಈ ಒಂದು ಮುಕ್ತಾಯದಲ್ಲಿ, ಈ ಒಂದು ಸಂದೇಶದ ಮುಕ್ತಾಯದಲ್ಲಿ ಒಂದು ಜಯ ಉಂಟಾಗುತ್ತದೆ. ஆண்டவர் என்ன சொல்றாருன்னா, உனக்கு அற்புதம் நான் செய்வேன், ஆனாக்க சிலர் நேரத்துல சில பேருக்கு அந்த கீழே எட்டுன்னு போயிட்டு அந்த அனுபவத்துல சாயிட்ட பின்னு அந்த அற்புதம் செய்து உங்களுக்கு கொண்டு வருவேன் ஆண்டு சொல்றாரு. ದೇವರು ಹೇಳುತ್ತಿದ್ದಾನೆ, ನಾನು ಅದ್ಭುತಗಳನ್ನು ಮಾಡುತ್ತೇನೆ, ಆದರೆ ಕೆಲವರಿಗೆ ಆ ಒಂದು ಅರಣ್ಯದ ಮಧ್ಯದಲ್ಲಿ, ತಗ್ಗಿನ ಮಧ್ಯದಲ್ಲಿ ಕರೆದುಕೊಂಡು ಹೋಗಿಯೇ ನಾನು ಅಲ್ಲಿ ಅದ್ಭುತವನ್ನು ಮಾಡುತ್ತೇನೆ. இரண்டாவது காரியங்கள், ಎರಡನೆಯದಾಗಿ ಬೈಬಲ್ இருக்குது, the hand of the Lord came upon me. ಅಲ್ಲಿ ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿ, ಆ ವಾಕ್ಯವು ಎರಡನೆಯದಾಗಿ ನೋಡಬೇಕಾದ್ರೆ ದೇವರ ಹಸ್ತವು ಆತನ ಮೇಲೆ ಬಂದಿತು. ஒன்னாவது வசனத்திலே, 1ನೇ ಅಧ್ಯಾಯದಲ್ಲಿ ஆண்டவருடைய கரம் என் மேல் அமர்ந்தது. ದೇವರ ಕರವು ಆತನ ಮೇಲೆ ಬಂದಿತು. The second thing, ಎರಡನೆಯದಾಗಿ one of the important
blessing, greatest blessing that we can have in our Christian life is the hand of God upon us. ಈ ಒಂದು ಕ್ರೈಸ್ತರ ಜೀವನದಲ್ಲಿ ಮುಖ್ಯವಾದಂತ ಒಂದು ಆಶೀರ್ವಾದವು ಯಾವುದು ಎಂದರೆ ದೇವರ ಹಸ್ತವು ನಮ್ಮ ಮೇಲೆ ಇರುವಂತದ್ದೇ. நம்ம முக்கியமானது டெய்லி ஜெபிக்கிற ஒரு ஜெபம் இருக்கணும்னாக்கா அது டெய்லி ஜெபிக்கிறது, ஆண்டவரே உன் கரம் என் மேல, எங்க புள்ளிங்க மேல, என் குடும்பத்து மேல அமர்ந்து இருக்கணும் ஆண்டவரே. ನಾವು ನಮ್ಮ ಜೀವನದಲ್ಲಿ ಮುಖ್ಯವಾದಂತ ಒಂದು ಪ್ರಾರ್ಥನೆ ಮಾಡಬೇಕು. ಅದು ಏನೆಂದರೆ, ದೇವರೇ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ ನಿನ್ನ ಹಸ್ತವು ಯಾವಾಗಲೂ ಇರಲಿ. ஆண்டவருடைய கரம் நம்ம மேல இருக்கிறது ஒரு பெரிய ஒரு பாக்கியம். ದೇವರ ಕರವು ನಮ್ಮ ಮೇಲೆ ಇರುವಂತದ್ದೇ ಒಂದು ದೊಡ್ಡ ಭಾಗ್ಯವಾಗಿದೆ. டெய்லி நீங்க ஜெபிக்கணும். ಪ್ರತಿದಿನ ನೀವು ಪ್ರಾರ್ಥಿಸಬೇಕು. ನಾನು ஒரு 25 வருஷமா நான் கத்துக்கினேன். ನಮ್ಮ ದೇವ ಸೇವಕರು 25 ವರ್ಷದಿಂದ ಅವರು ಕಲಿತಿದ್ದಾರೆ. நான் கை வச்சு நான் ஜெபிச்சுக்குவேன். ಅವರು தಮ್ಮ மேல இருக்கணும், ரத்தத்துல என்ன மூடிಕೊಳ್ಳುங்க, ரத்த மேல இருக்கணும். ಅವರು ತಮ್ಮ ಕರಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ. ನಿನ್ನ ಕರಗಳು ನನ್ನ ತಲೆ ಮೇಲೆ ಇರಲಿ, ನಿನ್ನ ರಕ್ತದಿಂದ ನಮ್ಮನ್ನು ಮುಚ್ಚಮರೆ ಮಾಡು. ಅದು சொல்லாத நான் வெளியே வரவே மாட்டேன். ಅದನ್ನು ಹೇಳದೆ ಅವರು ಹೊರಗಡೆ ಬರುವುದಿಲ್ಲ. Every day you all must pray. ಪ್ರತಿದಿನವೂ ನೀವು ಪ್ರಾರ್ಥಿಸಬೇಕು. ஆண்டவரே உன் கரை மேல இருக்கட்டும். ದೇವರೇ ನಿನ್ನ ಕರವು ನನ್ನ ಮೇಲೆ ಇರಲಿ. குடும்பத்து மேல உன் கரம் இருக்கட்டும். ನನ್ನ ಕುಟುಂಬದ ಮೇಲೆ ನಿನ್ನ ಕರವಿರಲಿ. பிள்ளைங்கள் மேல உன் கரம் இருக்கட்டும். ನನ್ನ ಮಕ್ಕಳ ಮೇಲೆ ನಿನ್ನ ಕರವು ಇರಲಿ. எங்க சபை மேல, எங்க ஊழியம் மேல, என் பிசினஸ்ல உன் கரம் இருக்கட்டும் ஆண்டவரே. ನನ್ನ ಸಭೆಯ ಮೇಲೆ, ನಾನು ಮಾಡುವಂತ ಸೇವೆಯ ಮೇಲೆ, ನಾನು ಮಾಡುವಂತ ಬಿಸಿನೆಸ್ಸಿನ ಮೇಲೆಯೂ ಸಹ ನಿನ್ನ ಕರವು ಇರಲಿ. ஏன்? ಯಾಕೆ? ஆண்டவருடைய கரம் நம்ம மேல இருக்கும்போது மற்றவங்க என்ன சாதிக்க முடியாதோ நம்ம சாதிக்க முடியும். ದೇವರ ಕರವು ನಮ್ಮ ಮೇಲೆ ಇರುವಂತ ಸಮಯದಲ್ಲಿ ಬೇರೆಯವರು ಸಾಧನೆ ಮಾಡದೇ ಇರುವಂತದನ್ನು ನಮ್ಮಿಂದ ಸಾಧ್ಯವಾಗುತ್ತದೆ ಸಾಧನೆ ಮಾಡೋದಕ್ಕೋಸ್ಕರ. What others cannot achieve, we can achieve when the God's hand is upon us, regardless whichever place you are, whatever the dry place you are. ಬೇರೆಯವರು ಮಾಡದೇ ಇರುವಂತಹ ಸಾಧನೆಗಳನ್ನು ನಮ್ಮಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಯಾಕಂದ್ರೆ ದೇವರ ಕರವು ನಮ್ಮ ಮೇಲೆ ಇರುತ್ತದೆ. ನೀವು ಒಂದು ತಗ್ಗಿನ ಮಧ್ಯದಲ್ಲಿ ಹೋದರೂ ಸಹ ಆ ಒಂದು ಪರಿಸ್ಥಿತಿಯಲ್ಲಿಯೂ ದೇವರು ನಿಮ್ಮ ಸಂಗಡ ಇದ್ದು ಆತನು ಜಯಶಾಲಿಗಳನ್ನಾಗಿ ಮಾಡುವಂತವನಾಗಿದ್ದಾನೆ. Hallelujah. Hallelujah. And especially the hand of God should be upon us, especially when we are in the valley place, when we are in the barren place, when we are in the battlefield. ನಾವು ಆ ಒಂದು ತಗ್ಗಿನ ಮಧ್ಯದಲ್ಲಿ ಇರುವಂತಹ ಸಮಯದಲ್ಲಿ, ಅರಣ್ಯದ ಪ್ರದೇಶದಲ್ಲಿ ಇರುವಂತಹ ಸಮಯದಲ್ಲಿ, ಅದು ಮಾತ್ರವಲ್ಲ, ಅಲ್ಲಿ ಯುದ್ಧದ ಭೂಮಿಯ ಮಧ್ಯದಲ್ಲಿಯೂ ಸಹ ಮುಖ್ಯವಾಗಿ ದೇವರ ಕರವು ನಮ್ಮ ಮೇಲೆ ಕಾಣಲ್ಪಡಬೇಕು. ஆமென். சபையில ஆண்டவருடைய கரம் இருக்குது முக்கியம் இல்லை. நீங்க வாரம் பூரா வேலைக்கு போறீங்க இல்லையா, வெளியோ அங்க இங்கெல்லாம், அங்கும் ஆண்டவருடைய கரம் இருக்குது, அங்க இன்னும் முக்கியம். ಸಭೆಗೆ ಬರುವಂತ ಸಮಯದಲ್ಲಿ ದೇವರ ಕರ ಇದೆ ಎಂದು ಅದು ಮುಖ್ಯವಲ್ಲ. ನೀವು ವಾರ ಪೂರ್ತಿಯಾಗಿ ಅಲ್ಲಿ ಹೋಗಿ ಕೆಲಸ ಮಾಡುತ್ತೀರಲ್ಲವೇ, ಅಲ್ಲೆಲ್ಲವೂ ಸಹ ದೇವರ ಕರವು ನಿಮ್ಮ ಮೇಲೆ ಇರಬೇಕು. அப்போஸ்தலர் 11:21 படிக்கும்போது, ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ the early Christians prayed, hand of God must be upon them. ಪ್ರಾರಂಭದಲ್ಲಿ ಇದ್ದಂತ ಕ್ರೈಸ್ತರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರು, ದೇವರ ಹಸ್ತವು ನಮ್ಮ ಮೇಲೆ ಇರಬೇಕೆಂದು. When the hand of God was upon them, they believed God. ಅವು ದೇವರ ಕರವು ಅವರ ಮೇಲೆ ಇರುವಂತ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟರು. ஆதி விசுவாசிகள் ஜெபித்தார்கள். ಆದಿಯಲ್ಲಿ ಇದ್ದಂತ ವಿಶ್ವಾಸಿಗಳು ಸಹ ಈ ರೀತಿಯಾಗಿ ಪ್ರಾರ್ಥಿಸಿದರು, ஆண்டவரே உன் கரம் நம்ம மேல இருக்கட்டும் என்று. ದೇವರೇ ನಿನ್ನ ಕರಗಳು ನಮ್ಮ ಮೇಲೆ ಇರಲಿ. அந்த காலத்துல இந்த பரிசுத்தவான்கள் ரொம்ப elderly people I have seen, they will say, எது ஆனாலும் ஆண்டவர் கரத்துல நம்ம ஒப்பு கொடுக்கலாம். ಅಲ್ಲಿ ಹಿರಿಯರನ್ನು ಆ ಒಂದು ದಿನಗಳಲ್ಲಿ ನೋಡುವಂತ ಸಮಯದಲ್ಲಿ ಅವರು ಈ ರೀತಿಯಾಗಿ ಹೇಳುತ್ತಿದ್ದರು, ದೇವರ ಕರೆಗಳಿಗೆ ನಾವು ಎಲ್ಲವನ್ನು ಒಪ್ಪಿಸಿಕೊಡೋಣ. I have seen that. ನಮ್ಮ ದೇವ Some of the ಸೇವಕರು old saints, ಅಲ್ಲಿ ಹಿರಿಯರನ್ನು ಈ ರೀತಿಯಾಗಿ ನೋಡಿದ್ದಾರೆ. let's commit into the hands of God. ದೇವರಿಗೆ ನಾವು ಒಪ್ಪಿಸಿಕೊಡೋಣ. Whatever decisions they want to take, ಏನೇ ಒಂದು ಆ ಒಂದು ಡಿಸಿಷನ್ ಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ, நீங்கெல்லாம் கேட்டுக்கிறீங்களா என்னன்னு தெரியல, ನೀವು ನೋಡಿದಿರೋ ಇಲ್ಲವೋ ನಂಗೆ ಗೊತ್ತಿಲ್ಲ, கொஞ்சம் வயசானுங்க, ವಯಸ್ಸಾದವರು, பரிசுத்தவான்கள், ಪರಿಶುದ್ಧವಂತರು, அவங்க எப்பொழுதும் சொல்வாங்க, ಅವ್ರು ಯಾವಾಗಲೂ let's ಹೇಳುತ್ತಾರೆ, commit into the hands of God. ನಾವು ದೇವರಿಗೆ ನಾವು ಒಪ್ಪಿಸಿಕೊಡೋಣ. Whatever situation, ಎಂತ ಪರಿಸ್ಥಿತಿ ಇದ್ದರು, marriage, ಮದುವೆ, let's give it into the hands of God. ದೇವರಿಗೆ ನಾವು ಒಪ್ಪಿಸಿಕೊಡೋಣ. Career, ನಮ್ಮ ಜೀವನ, let's give it to the hands of God. ದೇವರಿಗೆ ನಾವು ಒಪ್ಪಿಸಿಕೊಡೋಣ. ಅದನ್ನೆಲ್ಲ நீங்க இந்த ஜெனரேஷன்ல கேட்டீங்களான்னு தெரியாது. ಈ ದಿನದಲ್ಲಿ ಇರುವಂತ ಜನರೇಷನ್ ಈ ರೀತಿಯ ಕೇಳಿದಿರೋ ಇಲ್ಲವೋ நான் ನನಗೆ ಗೊತ್ತಿಲ್ಲ. ரட்சிக்கப்பட்ட காலத்துல இந்த மாதிரி நான் ஜனங்களை சந்தித்திருக்கிறேன். ಇವರು ರಕ್ಷಣೆ ಹೊಂದಿರುವಂತ ದಿನಗಳಲ್ಲಿ ಈ ರೀತಿಯಾದ ಜನರನ್ನು ಇವರು ಸಂಧಿಸಿದ್ದಾರೆ. நான் ஊழியத்து வரும்போது கூட அவங்க சொல்லுவாங்க, அல்ல ஆண்டவர் கையில ஒப்பு கொடுப்பா. ದೇವರ ಸೇವೆಗೆ ಬರುವಂತ ಸಮಯದಲ್ಲಿಯೂ ಸಹ ಅವರು ಹೇಳುತ್ತಿದ್ದರು, ದೇವರಿಗೆ ನೀವು ಒಪ್ಪಿಸಿಕೊಡು. இந்த கால வேளையில ಈ ಒಂದು ಬೆಳಗಿನ அதே ಸಮಯದಲ್ಲಿ தான் நான் உங்களுக்கு சொல்றேன். ಅದನ್ನೇ ನಿಮಗೂ ಸಹ உங்க ಹೇಳುತ್ತಿದ್ದೇನೆ. வாழ்க்கையில நீங்க என்ன டிசிஷன் எடுக்கிறீங்களோ, ನಿಮ್ಮ ಜೀವನದಲ್ಲಿ ಏನೇನು ಡಿಸಿಷನ್ ಗಳನ್ನು உங்க ತೆಗೆದುಕೊಳ್ಳುತ್ತೀರೋ, வாழ்க்கையில, ನಿಮ್ಮ ಜೀವನದಲ್ಲಿ, பிள்ளைங்கள் வாழ்க்கையில, ನಿಮ್ಮ ಮಕ್ಕಳ ಜೀವನದಲ್ಲಿ, பிசினஸ்ல, ಮಾಡುವಂತ ವ್ಯಾಪಾರದಲ್ಲಿ, ಕೆರಿಯರ್ல, ನೀವು ನಿಮ್ಮ ಜೀವನದಲ್ಲಿ, வாலிபருங்க,
ಆ ಯೌವನಸ್ಥರು, young people, ಯೌವನಸ್ಥರು, whatever you want to do, ನೀವು ಏನನ್ನು ಮಾಡಬೇಕು commit into the hands of God. ಮೊಟ್ಟ ಮೊದಲನೇದಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿ ಕೊಡಿರಿ. Hallelujah. 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 Jabez, Bible Jabez இருக்கிறார் இல்லையா? He prayed a prayer to God. ಅಲ್ಲಿ ಜಪಾನ್ ಏನು ಗೊತ್ತಲ್ಲವೇ, ಆತನು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದನು. Enlarge my territory. ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, Let your blessing be upon me. ನಿನ್ನ ಆಶೀರ್ವಾದವು ನನ್ನ ಮೇಲೆ ಇರಲಿ. And he said, let your hand rest upon me. ನಿನ್ನ ಕರುವು ನನ್ನ ಮೇಲೆ ಅದು ಯಾವಾಗಲೂ ಹೊರಗಲಿ. Jabez understood. ಅಲ್ಲಿ ಯಾಬೇಜನು ಇದನ್ನು ತಿಳಿದುಕೊಂಡನು. Oh Lord, bless me. ದೇವರೇ ನನ್ನನ್ನು ಆಶೀರ್ವದಿಸು, Enlarge my territory. ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, And let your hand be upon me. ನಿನ್ನ ಕರಗಳು ನನ್ನ ಮೇಲೆ ಯಾವಾಗಲೂ ಇರಲಿ. ನೀ ಆಶೀರ್ವಾದಿக்கும் போது, ನೀನು ಆಶೀರ್ವಾದ ಮಾಡುವಾಗಲೇ, when I get blessings, ನನಗೆ ಆಶೀರ್ವಾದವು ಬರುವಂತ ಸಮಯದಲ್ಲಿ நான் ஆசீர்வாத பின்னால போயிடக்கூடாது. ನಾನು ಆಶೀರ್ವಾದದ ಹಿಂದೆ ಓಡಬಾರದು. நீ என்ன ஆசீர்வதிங்கோ, ನೀ ನನ್ನನ್ನು ಆಶೀರ್ವದಿಸು, என் எல்லை பெரிதாக்குங்கோ, ನಾನು ಇರುವಂತ ಪ್ರಾಂತ್ಯವನ್ನು ವಿಸ್ತರಿಸು. ஆனா உன் கரம் என் மேல இல்லைன்னாக்கா நான் எல்லாம் உன்னை விட்டு நான் போயிடுவேன் ஆண்டவரே. He understood. When he prayed for blessing, he also prayed, உன் கரம் என் மேல இருக்கட்டும். ಆತನಿಗೆ ಒಂದು ಚೆನ್ನಾಗಿ ಗೊತ್ತಿತ್ತು, ದೇವರೇ ನಿನ್ನನ್ನು ಆಶೀರ್ವದಿಸುವುದಾದರೆ ನಾನು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತೇನೆ. ಅದರ ನಿಮಿತ್ತವಾಗಿ ಆತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದನು, ದೇವರೇ ನೀನು ಆಶೀರ್ವದಿಸು, ಅದೇ ರೀತಿಯಾಗಿ ನಿನ್ನ ಕರವು ಸಹ ನನ್ನ ಮೇಲೆ ಇರಲಿ. அதான் இந்த காலத்துல நீங்க பாத்தீங்கன்னா வாலிபருங்கள, ಈ ಒಂದು ದಿನದಲ್ಲಿ ಯೌವನಸ್ಥರನ್ನು ನೋಡುವಂತ ಸಮಯದಲ್ಲಿ அவங்க இன்னும் எஜுகேஷன் முடிச்சுட்டு வேலைக்கு போயிடுறாங்க. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕೆ ಹೋಗುತ್ತಾರೆ. அவங்க கையில நல்லா சம்பளம் வருது. ಅವರ ಕೈನಲ್ಲಿ ಚೆನ್ನಾಗಿ ಹಣಕಾಸು ಬರುತ್ತದೆ. They cannot handle. ಅದನ್ನು ಅವರಿಂದ ನಿಭಾಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. They don't commit to the parents. ಅವರು ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗುವುದಿಲ್ಲ. They don't commit to the pastor. ದೇವ ಸೇವಕರಿಗೂ ಸಹ ವಿಧೇಯರಾಗುವುದಿಲ್ಲ. They don't commit to the church. ಸಭೆಗೂ ಸಹ ವಿಧೇಯತ್ವವನ್ನು ತೋರಿಸುವುದಿಲ್ಲ. Because when the prosperity comes for the young people, it's difficult to handle. ಯಾಕಂದ್ರೆ ಆ ಒಂದು ಐಶ್ವರ್ಯವು ಆಶೀರ್ವಾದ ಬರುವಂತ ಸಮಯದಲ್ಲಿ ಅದು ನಿಭಾಯಿಸುವುದಕ್ಕೆ ಅವರಿಂದ ಕಷ್ಟ ಉಂಟಾಗುತ್ತದೆ. Because they say bless me and God blesses, but the hand of God is not upon them. ಅವರು ಕೇಳಿಕೊಳ್ಳುತ್ತಾರೆ, ನನ್ನನ್ನು ಆಶೀರ್ವದಿಸು ಎಂದು. ದೇವರು ಅವರನ್ನು ಆಶೀರ್ವದಿಸುವಂತ ಸಮಯದಲ್ಲಿ ಅವರು ಒಂದನ್ನು ಮರೆತು ಹೋಗುತ್ತಾರೆ, ದೇವರ ಕರವು ಅವರ ಮೇಲೆ ಇಲ್ಲ ಎಂದು. That's why my message today is it's connected to what I'm saying. It's easy to handle adversity, but it is not easy to handle prosperity. ಇಲ್ಲಿ ನೋಡಬೇಕಾದ್ರೆ ಬರುವಂತ ಅನುಭವಗಳನ್ನು ಅದು ನಿಭಾಯಿಸುವುದಕ್ಕೆ ಸಾಧ್ಯವಾಗುತ್ತದೆ, ಆದರೆ ಆಶೀರ್ವಾದವು ಬರುವಂತ ಸಮಯದಲ್ಲಿ ಅದು ನಿಭಾಯಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. It is easy to trust God when you're in the low place, but when we are in the comfortable high place, it's not easy for us to trust God. ನೀವು ತಗ್ಗಿನ ಮಧ್ಯದಲ್ಲಿ ಇರುವಂತ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡುವುದು ಬಹಳ ಸುಲಭ, ಆದರೆ ನೀವು ಐಶ್ವರ್ಯವಂತರಾಗಿ ನೀವು ಒಂದು ಸೌಂದರ್ಯವಾಗಿ ಇಲ್ಲದ ಸಮೃದ್ಧಿಯಾಗಿರುವಂತ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡುವುದು ಬಹಳ ಕಷ್ಟವಾಗುತ್ತದೆ. நான் ஏன் சொல்றேன்னு தெரியுமா? ನಾನು ಯಾಕೆ ಹೇಳ್ತಿದ್ದೇನೆ, ஆண்டவர் கரம் உன் மேல இருக்கணும் ஜெபிக்கணும்ட்டு. ಯಾಕೆ ದೇವರ ಕರು ನಿಮ್ಮ ಮೇಲೆ ಇರಬೇಕೆಂದು ಪ್ರಾರ್ಥನೆ ಮಾಡಿರಿ ಎಂದು. உங்களுக்கு தெரியாது, ஆண்டவருடைய கரம் ஆணி பாய்ந்த அந்த ரத்தம் கரம், ஆண்டவருடைய ரத்தம் நம்ம மேல இருக்கிறது, ஆண்டவருடைய கரம் நம்ம மேல இருக்குது, உங்க கண்ணுக்கு தெரியாது. ஆனா சத்ருவான் பிசாசிக்கு தெரியும் ஆண்டவருடைய கரம் மேல இருக்கிறதுன்ட்டு. அது உண்மை தொட முடியாது. ಯಾಕೆ ನಾನು ಇದನ್ನು ಹೇಳುತ್ತಿದ್ದೇನೆ ಎಂದರೆ, ಆ ಒಂದು ಆಣೆಯನ್ನು ಒಡಿಸಿಕೊಂಡಿರುವಂತ ದೇವರ ಕರುವು, ಆತನ ರಕ್ತವು ಆ ನಿಮ್ಮ ಮೇಲೆ ಇರುವಂತ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಸೈತಾನನಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಅದರ ನಿಮಿತ್ತವಾಗಿ ಆತ ನಿಮ್ಮನ್ನು ಮುಟ್ಟುವುದಕ್ಕೂ ಸಹ ಆತನು ಮುಂದಕ್ಕೆ ಬರುವುದಿಲ್ಲ. ஹல்லேலூயா, ஹல்லேலூயா, ஹல்லேலூயா. ஹல்லேலூயா. நான் நிறைய சாட்சியங்கள் கேட்டிருக்கிறேன். இந்த பெரிய பெரிய இந்த மந்திரவாதி பண்றவங்கெல்லாம் அவங்க சொல்லுவாங்க, இந்த அபிஷேகப்பட்டு இருக்கிற இந்த கிறிஸ்து ஜனங்களுக்கு நான் ஒண்ணுமே பண்ண முடியாது. ஏன்னாக்கா அவங்க மேல ஒரு அக்கினி இருக்கிறது. அசுத்த ஆவிக்கு தெரியும், ஆனா உங்களுக்கு தெரியாது. அதனால தான் கேட்குறேன், சொல்றேன், டெய்லி நீங்க ஜொபிக்கணும். உங்களுக்கும் உங்க பிள்ளைங்களுக்கும் எந்த காரியம் இருந்தாலும், அப்பா உங்களுடைய கரம் என் மேல அமரட்டும். ಅನೇಕ ಸಾಕ್ಷಿಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಅನೇಕ ಮಂತ್ರವಾದಿಗಳು ಅವರು ಬಂದು ಹೇಳುತ್ತಾರೆ, ನಾವು ಕ್ರೈಸ್ತರಾಗಿರುವಂತ ಜನರಿಗೆ ನಾವು ಅಲ್ಲಿ ಮಂತ್ರ ಮಾಡುವುದಕ್ಕೆ ನಾವು ಮುಂದಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಅವರ ಮೇಲೆ ಅಭಿಷೇಕ ಉಂಟು. ಅದು ಮಾತ್ರವಲ್ಲ, ಅಶುದ್ಧ ಆತ್ಮಗಳಿಗೂ ಸಹ ಚೆನ್ನಾಗಿ ಗೊತ್ತು ಯಾಕೆ ಅವರನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ ಎಂದು. ಯಾಕಂದ್ರೆ ದೇವರ ಕರವು ಅವರ ಮೇಲೆ ಇದೆ, ಅದರ ನಿಮಿತ್ತವಾಗಿ ನಾವು ಅವರಿಗೆ ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಅವರು ಸಾಕ್ಷಿ ಕೊಡುವುದನ್ನು ನಾವು ನೋಡಿದ್ದೇವೆ. ஹல்லேலூயா, ஹல்லேலூயா, ஹல்லேலூயா. பைபிள் இருக்குது, ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ஆண்டவருடைய கரம் எலியா மேல அமர்ந்தது. ಎಲಿಯನ ಮೇಲೆ ದೇವರ ಕರವು ಬಂದಿತು. என்ன ஆச்சு? ಏನಾಯಿತು? ಆಹಾಬ್ ಓಡ್ರ அந்த ರಥத்தோட அவன் ಸ್ಪೀಡಾ ಓಡ್ನ. ಆಹಾಬನ ರಥಕ್ಕಿಂತಲೂ ಆತನು ವೇಗವಾಗಿ ಓಡುವುದಕ್ಕೆ ಪ್ರಾರಂಭಿಸಿದನು.
இயேசுவின் நாமத்துல நான் சொல்றேன். ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ. I want to tell to the young people, ಯವನಸ್ಥರಿಗೆ ಮುಖ್ಯವಾಗಿ ಹೇಳುತ್ತೇನೆ, when the hand of God is upon you in your career, in your profession, you will go and overtake others who of the people of the world. ಈ ಒಂದು ದೇವರ ಹಸ್ತವು ನಿಮ್ಮ ಮೇಲೆ ಇರುವಂತ ಸಮಯದಲ್ಲಿ ನೀವು ಈ ಲೋಕದಲ್ಲಿ ಕಾಣಲ್ಪಡುವಂತ ಜನರಿಗಿಂತಲೂ ನೀವು ಅಧಿಕವಾಗಿ ಬೆಳೆಯುವುದಕ್ಕೆ, ಅವರನ್ನು ನೀವು ಹಿಂದಕ್ಕೆ ಇಟ್ಟು ಮುಂದಕ್ಕೆ ಹೋಗುವುದಕ್ಕೆ ಪ್ರಾರಂಭಿಸುತ್ತೀರಾ. புரியுதுங்களா? Today I'm so sorry to say everything is opposite. We are Christians, we are back. ನನಗೆ ಬಹಳ ವೇದನೆ ಉಂಟಾಗುತ್ತದೆ. ನಾವು ಈ ಜೀವನದಲ್ಲಿ ನೋಡಬೇಕಾದ್ರೆ ಈಗ ಇರುವಂತ ಜನರೇಷನ್ ಅಲ್ಲಿ ಅದು ವ್ಯತ್ಯಾಸವಾಗಿ ಉಲ್ಟಾವಾಗಿ ಕಾಣಲ್ಪಡುತ್ತಿದೆ. ನಾವು ಕ್ರೈಸ್ತರು ನಾವು ಹಿಂದಕ್ಕೆ ನಿಂತುಕೊಂಡಿದ್ದೇವೆ. When the hand of God was upon Elijah, he overtook the chariot of Ahab. ಅಲ್ಲಿ ಎಲಿಯನ ಮೇಲೆ ದೇವರ ಕರವು ಇರುವಂತ ಸಮಯದಲ್ಲಿ ಆತನು ಅಹಾಬನ ರಥವನ್ನು ಹಿಂದಕ್ಕೆ ಇಟ್ಟು ಮುಂದಕ್ಕೆ ಓಡುವುದಕ್ಕೆ ಪ್ರಾರಂಭಿಸಿದನು. Hallelujah சொல்லுங்க. ಹಲ್ಲೆಲೂಯಾ. Hallelujah. The world may run with horsepower, but we can overtake them when we have God's power. ಈ ಲೋಕವು ರಥಗಳ ಮೇಲೆ ಆ ಒಂದು ಕುದುರೆಯ ಬಲದ ಮೇಲೆ ಓಡಬಹುದು, ಆದರೆ ದೇವರ ಕರವು ನಮ್ಮ ಮೇಲೆ ಇರುವಂತ ಸಮಯದಲ್ಲಿ ನಾವು ಅದನ್ನು ಹಿಂದಕ್ಕೆ ಇಟ್ಟು ಮುಂದಕ್ಕೆ ಓಡುವುದಕ್ಕೆ ಸಾಧ್ಯವಾಗುತ್ತದೆ. Amen. ಜೊಬಿಪಿಂಗ್ಲಾ ಪ್ರಾರ್ಥಿಸುತ್ತೀರಾ? ಆಂಡರೇ ಉಂ ಕரம் என் மேல அமரட்டும். ದೇವರೇ ನಿನ್ನ ಕರವು ನಮ್ಮ ಮೇಲೆ ಯಾವಾಗಲೂ ಇರಲಿ. ஆமென். ಆಮೆನ್. மூணாவது, ಮೂರನೆಯ the ಕಾರ್ಯ, Bible says, ಸತ್ಯದ ವಾಕ್ಯ ಹೇಳುತ್ತದೆ, ஒன்னாவது அதிகாரத்திலே, 1ನೇ ಅಧ್ಯಾಯದಲ್ಲಿ, brought me out by the spirit of the Lord. ಆತನು ಆತ್ಮದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಹೊಯ್ಯಲ್ಪಟ್ಟನು. And verse 5 it says, God breath into the dry bones. ಅದು ಮಾತ್ರವಲ್ಲ, 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನ ಶ್ವಾಸವನ್ನು ಆ ಒಂದು ತಗ್ಗಿನ ಎಲುಬುಗಳ ಮೇಲೆ ಊದಿದನು. And the flesh covered with skin. ಅಲ್ಲಿ ನೋಡಬೇಕಾದ್ರೆ ಮಾಂಸವು ಅದನ್ನು ತುಂಬುವುದಕ್ಕೆ ಪ್ರಾರಂಭಿಸಿತು. The third thing, God can bring life into dead bodies and dry bones. ಒಣಗೋಗಿರುವಂತ ಎಲುಬುಗಳಿಗೂ ಅದು ಮಾತ್ರ ಅಲ್ಲ, ಸತ್ತಂತ ಶರೀರಕ್ಕೂ ದೇವರು ಮತ್ತೆ ಹಿಂತಿರುಗಿ ಪುನರ್ಜೀವನ ಕೊಡುವುದಕ್ಕೆ ಆತನಲ್ಲಿ ಸಾಮರ್ಥ್ಯ ಉಂಟು. The breath of God, ದೇವರ ಶ್ವಾಸ, the spirit of God, ದೇವರ ಆ ಒಂದು ಆತ್ಮ, பசுத்த ஆவியானவர் எந்த வடந்து போன எலும்புகள் எந்த ஹோப்லெஸ் சிச்சுவேஷன் இருந்தாலும் பசுத்த ஆவியானவர் அங்க வரும்போது அங்க ஒரு விடுதலை, அங்க ஒரு ಜೀವಂ ಅಂಗ ಉಂಟಾಗಂ. ಅಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅಲ್ಲಿ ಒಣಗೋಗಿರುವಂತ ಎಲುಬುಗಳ ಮಧ್ಯದಲ್ಲಿ, ಅಲ್ಲಿ ನಶಿಸಿ ಹೋಗಿರುವಂತ ಶರೀರಗಳ ಮಧ್ಯದಲ್ಲಿ ಆ ಒಂದು ದೇವರ ಆತ್ಮನು ಆತನು ಬರುವಂತ ಸಮಯದಲ್ಲಿ ಮತ್ತೆ ಹಿಂತಿರುಗಿ ಅದಕ್ಕೆ ಜೀವ ಉಂಟಾಗಲಿ. ಬೈಬಲ್ ಸೇಸ್ God brought me out by the spirit of the Lord. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ದೇವರು ಆತನು ತನ್ನ ಆತ್ಮದ ಮೂಲಕ ಆತನನ್ನು ಹೊರಗಡೆ ಒಯ್ಯಲ್ಪಟ್ಟನು and he began to blow his breath. ಆತನು ತನ್ನ ಶ್ವಾಸವನ್ನು ಊದುವುದಕ್ಕೆ ಪ್ರಾರಂಭಿಸಿದನು. God can bring life. ದೇವರು ಜೀವವನ್ನು ತರುವುದಕ್ಕೆ ಆತನಲ್ಲಿ ಸಾಮರ್ಥ್ಯ ಉಂಟು. Every dead situation. ಅಲ್ಲಿ ಮರಣಕರ ಸಮಯದಲ್ಲಿಯೂ ಸಹ our spiritual life, ನಮ್ಮ ಆತ್ಮಿಕ ಜೀವನ, in our family life, ನಮ್ಮ ಕುಟುಂಬದ ಜೀವನ, in our church, ನಮ್ಮ ಸಭೆಯಲ್ಲಿ, in our business, ನಾವು ಮಾಡುವಂತ ವ್ಯಾಪಾರದಲ್ಲಿ, in whatever situation you feel it's dry, the spirit of God will bring life and freshness in that area. ಯಾವ್ಯಾವ ಪರಿಸ್ಥಿತಿಯಲ್ಲಿ ಒಣಗಿ ಹೋಗಿದೆ ಎಂದು ನೀವು ಅಂದುಕೊಳ್ಳುತ್ತೀರೋ ಆ ಒಂದು ಸ್ಥಳದಲ್ಲಿ ಹೊಸ ಚೈತನ್ಯವನ್ನು ದೇವರು ಮತ್ತೆ ಪುನಃ ಅಲ್ಲಿ ಮರುಜೀವನವನ್ನು ತರುವುದಕ್ಕೆ ಆತನಲ್ಲಿ ಸಾಮರ್ಥ್ಯ ಉಂಟು. All the bones were scattered. ಅಲ್ಲಿ ಒಣಗೋಗಿರುವಂತ ಎಲ್ಲ ಎಲುಬುಗಳು ಅದು ಚದರಿ ಹೋಗಿದೆ. Everything was dislocated. ಎಲ್ಲವೂ ಸಹ ಮುರಿದು ಬಿದ್ದಿದೆ. It was decomposed, dry, nothing. ಅದು ನೋಡಬೇಕಾದ್ರೆ ನಶಿಸಿ ಹೋಗುತ್ತಿದೆ. ಅದು ಮಾತ್ರವಲ್ಲ, ಒಣಗಿ ಹೋಗಿದೆ, ಏನೂ ಸಹ ಅದರಲ್ಲಿ ಏನು ಕಾಣಲ್ಪಡುತ್ತಿಲ್ಲ. When the spirit of God came, ಆದ್ರೆ ದೇವರ ಆತ್ಮನು ಬರುವಾಗ everywhere the bones were scattered, tuck 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 tuck, the rattling sound, the Bible says it came together correctly. ಯಾವಾಗ ದೇವರ ಆತ್ಮವು ಅವರ ಮೇಲೆ ಉದಯಿಸುವುದಕ್ಕೆ ಪ್ರಾರಂಭಿಸಿತೋ ಎಲ್ಲ ಒಣಗೋಗಿರುವಂತ ಎಲುಬುಗಳು ಒಂದೇ ಎಲುಬುಗಳಾಗಿ ಮಾರ್ಪಡಿಸಿ ಅಲ್ಲಿ ಜೀವ ಬರುವುದಕ್ಕೆ ಪ್ರಾರಂಭಿಸಿತು. Hallelujah. Hallelujah. Imagine பண்ணி பாருங்க. ಯೋಚಿಸಿ ನೋಡಿರಿ, எவ்வளோ வருஷம் ஆயிட்டு இருக்கும். ಎಷ್ಟೋ ವರ್ಷ ಆಗಿರಬಹುದು. எலும்பு அங்க இங்க ஃபுல் எலும்பு. ಎಲ್ಲಿ ನೋಡಿದರೂ ಬರೀ ಎಲುಬುಗಳೇ, ಅಲ್ಲಿ ಇಲ್ಲಿ ಎಲ್ಲಿ ನೋಡಿದರೂ ಎಲುಬುಗಳೇ. அந்த ஆவியானவர் அங்க அசைய ஆகும்போது, ಅಲ್ಲಿ ದೇವರ ಆತ್ಮನು ಅಲ್ಲಿ ಬರುವಾಗ அங்க எங்கேயோ அந்த இடத்துல இந்த எலும்பு கரெக்டா இந்த மனுஷனுக்கு இந்த எலும்பு தான் சொல்லிட்டு கரெக்டா ஜாயிண்ட் ஆயிட்டு ஒரு சேனை ಆರ್ಮಿಯಾ ನಿಕ್ಕಿದೆ. ಎಲ್ಲೆಲ್ಲೋ ಬಿದ್ದಂತ ಎಲುಬುಗಳು ಅದು ಇದೇ ಮನುಷ್ಯನದು ಎಂದು ಅದು ಚೆನ್ನಾಗಿ ಬಂದು ಅಂಟಿಕೊಂಡು ಅದಕ್ಕೆ ಜೀವ ಬರುವುದಕ್ಕೆ ದೊಡ್ಡ ಸೈನ್ಯವಾಗಿ ಅದು ದೇವರಿಗೆ ಮಾರ್ಪಟ್ಟಿತು. ஆவியானவர் அசைவாடும்போது கரெக்டா எந்த இதுக்கு எது செட் ஆகணும் கரெக்டா அவங்க வந்து இட் பிகேம் a person. ಅಲ್ಲಿ ಪರಿಶುದ್ಧ ಆತ್ಮನು ಅಲ್ಲಿ ಆತನು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಆ ಒಂದು ವ್ಯಕ್ತಿಗೆ ಸರಿಯಾದಂತ ಎಲುಬುಗಳು ಬಂದು ಅದಕ್ಕೆ ಜೀವ ಬರುವುದಕ್ಕೆ ಪ್ರಾರಂಭಿಸಿತು. when you allow
the Holy Spirit to move in your life, God will align everything in your life. ನೀವು ದೇವರಿಗೆ ತನ್ನ ಪರಿಶುದ್ಧ ಆತ್ಮನಿಗೆ ಸ್ಥಳವನ್ನು ನಿಮ್ಮ ಜೀವನದಲ್ಲಿ ಕೊಡುವಂತ ಸಮಯದಲ್ಲಿ ದೇವರು ಎಲ್ಲವನ್ನು ಸರಿಯಾಗಿ ಮಾಡುವಂತವನಾಗಿದ್ದಾನೆ. He'll bring the right job, he'll bring the right partner, he'll bring everything aligned what God has planned for you. ನೀನು ಆತನಿಗೆ ಸ್ಥಳವನ್ನು ಕೊಡುವಂತ ಸಮಯದಲ್ಲಿ ನಿನಗೆ ಸರಿಯಾದಂತ ಕೆಲಸವನ್ನು, ನಿನಗೆ ಬೇಕಾಗಿರುವಂತ ಸಂಗಾತಿಯನ್ನು, ಅದು ಮಾತ್ರವಲ್ಲ ಎಲ್ಲವನ್ನು ಸರಿಯಾಗಿ ಆತನು ಮಾಡುವಂತವನಾಗಿದ್ದಾನೆ. If you go ahead and you try to do in the flesh, you will make a mess of your life. But you wait, allow the Spirit of God. God will align correctly what He has prepared for you. ಶಾರೀರಿಕ ರೀತಿಯಲ್ಲಿ ನೀನು ಮುಂದಕ್ಕೆ ಹೋಗಿ ಮಾಡುವುದಾದರೆ ಎಲ್ಲವನ್ನು ನಾಶ ಮಾಡಿಕೊಳ್ಳುತ್ತೀಯ. ಆದರೆ ನೀನು ದೇವರಿಗೆ ಸ್ಥಳ ಕೊಟ್ಟು ನಿಂತುಕೊಂಡು ನೋಡುವಂತ ಸಮಯದಲ್ಲಿ ದೇವರು ಎಲ್ಲವನ್ನು ಸರಿಯಾಗಿ ಮಾಡುವಂತವನಾಗಿದ್ದಾನೆ. Hallelujah. Hallelujah. What is that missing piece in the puzzle piece in your life? ನಿನ್ನ ಜೀವನದಲ್ಲಿ ಏನೇನು ಕಳೆದುಕೊಂಡಿದ್ಯಾ, ಯಾವ್ದು ಆ ಕಡೆ ಈ ಕಡೆ ಆಗಿ ಹೋಗಿದೆ? What is dry in your life? ನಿನ್ನ ಜೀವನದಲ್ಲಿ ಯಾವುದು ಒಣಗಿ ಹೋಗಿದೆ? What is dead in your life? ಯಾವುದು ಮರಣಕರ ವಿಷಯಗಳಲ್ಲಿ ಕಾಣಲ್ಪಡುತ್ತಿದ್ದೀಯಾ? God created Adam ದೇವರು ಆದಾಮನನ್ನು ಉಂಟು ಮಾಡಿದನು, and He blew a breath. ಆತನಿಗೆ ಜೀವ ಶ್ವಾಸವನ್ನು ಊದಿದನು, Then he came to life. ಆತನಿಗೆ ಜೀವ ಬಂದಿತು. That same breath of God will come upon you, and whichever is dead, dried, hopeless, God will align and will bring life into that in Jesus' name. ನಿನ್ನ ಜೀವನದಲ್ಲಿಯೂ ಸಹ ಯಾವ್ದು ಮುರಿದು ಹೋಗಿದೆಯೋ, ಒಣಗಿ ಹೋಗಿದೆಯೋ, ನಿರೀಕ್ಷೆ ಇಲ್ಲದೆ ಹೋಗಿದೆಯೋ, ಮತ್ತೆ ತನ್ನ ಜೀವ ಶ್ವಾಸವನ್ನು ನಿನ್ನ ಮೇಲೆ ಊದುವಂತ ಸಮಯದಲ್ಲಿ ಮತ್ತೆ ಹಿಂತಿರುಗಿ ಅದಕ್ಕೆ ಮರು ಜೀವನ ಬರುವಂತದ್ದಾಗಿದೆ. Hallelujah. Hallelujah. God blew in the dead, dry bones, and they stood as the army for God. ಅಲ್ಲಿ ದೇವರು ತನ್ನ ಜೀವ ಶ್ವಾಸವನ್ನು, ಮರಣವನ್ನು ಹೊಂದಿರುವಂತ ಅಲ್ಲಿ ಒಣಗಿ ಹೋಗಿರುವಂತ ಎಲುಬುಗಳಿಗೆ ಆತನು ಜೀವ ಶ್ವಾಸವನ್ನು ಊದಿದನು. ಅದರ ನಿಮಿತ್ತವಾಗಿ ಅದು ಒಂದು ದೊಡ್ಡ ಸೈನ್ಯವಾಗಿ ದೇವರಿಗೋಸ್ಕರ ನಿಂತುಕೊಂಡಿತು. God blew His breath upon the disciples. They became a great soldiers for kingdom of God. ಅಲ್ಲಿ ದೇವರು ಆ ಒಂದು ತನ್ನ ಶಿಷ್ಯರಿಗೆ ತನ್ನ ಶ್ವಾಸವನ್ನು ಊದಿದನು. ಅದರ ಮುಖಾಂತರವಾಗಿ ಅವರು ತನ್ನ ರಾಜ್ಯಕ್ಕೋಸ್ಕರ ಒಂದು ದೊಡ್ಡ ಸೈನ್ಯವಾಗಿ ಅವರು ಮಾರಲ್ಪಟ್ಟರು. You may be right now in a dead, dry valley bones. ನೀನು ಅರಣ್ಯ ತಗ್ಗಿನಲ್ಲಿ ನೀನು ಈ ಒಂದು ಒಣಗೋಗಿರುವಂತ ಎಲುಬುಗಳ ರೀತಿಯಲ್ಲಿ ನೀನು ಕಾಣಲ್ಪಡುತ್ತಿರಬಹುದು. You may be in the battlefield. ನೀನು ಅಲ್ಲಿ ಯುದ್ಧ ಭೂಮಿಯಲ್ಲಿ You may be like ಕಾಣಲ್ಪಡುತ್ತಿರಬಹುದು. a spiritual graveyard place. ಇಲ್ಲವಾದ್ರೆ ನಿನ್ನ ಆತ್ಮಿಕ ವಿಷಯದಲ್ಲಿ ಒಂದು ಸ್ಮಶಾನದಲ್ಲಿ ಕಾಣಲ್ಪಡುವಂತ ವ್ಯಕ್ತಿಯಾಗಿ You may be in ಕಾಣಲ್ಪಡುತ್ತಿರಬಹುದು. the midst of the dry bones. ಇಲ್ಲವಾದ್ರೆ ಈ ಒಂದು ಒಣಗೋಗಿರುವಂತ ತಗ್ಗಿನ ಮಧ್ಯದಲ್ಲಿ No ಕಾಣಲ್ಪಡುತ್ತಿರಬಹುದು. hope. ನಿರೀಕ್ಷೆ ಇಲ್ಲ. The marriage is dried. ನಿನ್ನ ವಿವಾಹದ ಜೀವನವು ನೋಡಬೇಕಾದ್ರೆ ಒಣಗಿ ಹೋಗಿದೆ. My vision is drying. ನನ್ನಲ್ಲಿ ಇದ್ದಂತ ಆ ಒಂದು ಆಕಾಂಕ್ಷವು ಸಹ ಅದು ಒಣಗಿ ಹೋಗಿದೆ. No hope for future. ಮುಂದೆ ನನ್ನ ಭವಿಷ್ಯಕ್ಕೆ ಯಾವ ಒಂದು ನಿರೀಕ್ಷೆ ಇಲ್ಲ. No peace. ಸಮಾಧಾನವಿಲ್ಲ. No joy. ನನಗೆ ಆನಂದವಿಲ್ಲ. Failure in business. ನಾನು ಮಾಡುವಂತ ವ್ಯಾಪಾರದಲ್ಲಿ ಬರೀ ಸೋಲೆ. Failure in the ministry. ನಾನು ಮಾಡುವಂತ ದೇವರ ಸೇವೆಯಲ್ಲಿಯೂ ಸಹ ಸೋಲು. Failure in the career. ನಾನು ಮಾಡುವಂತ ನನ್ನ ವೈದಿಕ ಜೀವನದಲ್ಲಿ ಮಾಡುವಂತ ಕೆಲಸದಲ್ಲಿಯೂ ಸಹ ಸೋಲು. The devil wants to dry up your spiritual life, dry up your anointing, dry up your prayer life. ನೀನು ಮಾಡುವಂತ ಪ್ರಾರ್ಥನೆ ಜೀವನದಲ್ಲಿ ನಿನ್ನಲ್ಲಿ ಇರುವಂತ ಅಭಿಷೇಕವನ್ನು, ನೀನು ಮಾಡುವಂತ ಕೆಲಸಗಳಲ್ಲಿ ಸೈತಾನನು ಎಲ್ಲವನ್ನು ಒಣಗೋಗಿರುವಂತ ಎಲುಬುಗಳ ರೀತಿಯಲ್ಲಿ ಮಾಡಿದ್ದಾನೆ. This morning I pray as the servant of God that God's breath, the Holy Spirit will blow the wind upon you this morning. ಬೆಳಗಿನ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ದೇವರು ತನ್ನ ಶ್ವಾಸವನ್ನು ಆ ಒಂದು ಆತ್ಮಿಕ ರೀತಿಯಲ್ಲಿ ಆತನು ತನ್ನ ಶ್ವಾಸವನ್ನು ನಿಮ್ಮಲ್ಲಿ ಒಂದು ಬಿರುಗಾಳಿಯ ರೀತಿಯಲ್ಲಿ ಆತನು ಉದಯಿಸಲಿ. Everything will come to alignment in Jesus' name. ಎಲ್ಲವೂ ಸಹ ಸರಿಯಾದ ಮಾರ್ಗಕ್ಕೆ ಯೇಸುವಿನ ನಾಮದಲ್ಲಿ ಬರುವಂತದ್ದಾಗಲಿ. In the beginning, ಪ್ರಾರಂಭದಲ್ಲಿ God created the heavens and the earth, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು and ಮಾಡಿದನು. the earth was with darkness, ಅಲ್ಲಿ ಲೋಕವು ಬರೀ ಕತ್ತಲೆಯಿಂದ ತುಂಬಿಕೊಂಡಿತ್ತು. without any form, ಅಲ್ಲಿ ಏನು ಅದಕ್ಕೆ ಆಕಾರನೇ ಇರಲಿಲ್ಲ. and it was empty. ಅದು ಬರಿದಾಗಿತ್ತು. When the Spirit of God began to move, ಅಲ್ಲಿ ದೇವರ ಆತ್ಮನು ಅಲ್ಲಿ ಚಲಿಸುವುದಕ್ಕೆ ಪ್ರಾರಂಭಿಸುವಾಗ everything changed. ಎಲ್ಲವೂ ಬದಲಾಗುವುದಕ್ಕೆ Everything is ಪ್ರಾರಂಭಿಸಿತು. changed. ಎಲ್ಲವೂ ಬದಲಾಯಿತು. Today, ಈ in ದಿನದಲ್ಲಿ your life, ನಿನ್ನ there ಜೀವನದಲ್ಲಿ may be darkness ನಿನ್ನಲ್ಲಿ ಕತ್ತಲು ಕಾಣಲ್ಪಡಬಹುದು. over you, ನಿನ್ನ ಮೇಲೆ, over your family, ನಿನ್ನ ಕುಟುಂಬದ ಮೇಲೆ emptiness, ಎಲ್ಲೋ ಬರಿದಾಗಿದೆ. formless. ಅಲ್ಲಿ ಏನು ಬರಿದಾಗಿ ಕಾಣಲ್ಪಡುತ್ತಿದೆ. But when the Spirit of God moves, everything changed. ಪರಿಶುದ್ಧ ಆತ್ಮನು ಅದರ ಮೇಲೆ ಆತನು ಚಲಿಸುವಾಗ ಎಲ್ಲವೂ ಬದಲಾಗುವುದಕ್ಕೆ ಪ್ರಾರಂಭಿಸುತ್ತದೆ. I pray the wind of the Holy Spirit will blow upon
on your life and family. ಅಲ್ಲಿ ದೇವರ ಆತ್ಮವು ನಿನ್ನ ಮೇಲೆ ಅದು ಉದಯಿಸುವಂತ ಸಮಯದಲ್ಲಿ ನಿನ್ನಲ್ಲಿ ಒಂದು ಬದಲಾವಣೆ, ನಿನ್ನ ಜೀವನದಲ್ಲಿ ಬದಲಾವಣೆ ಉಂಟಾಗುವುದಕ್ಕೆ ಪ್ರಾರಂಭಿಸುತ್ತದೆ. There will be unity. ಅಲ್ಲಿ ಒಂದು ಒಮ್ಮನಸ್ಸು, There will be alignment. ಅಲ್ಲಿ ಒಂದೇ ಮನಸ್ಸು. The children who are gone far, they will come back. ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಹೋಗಿರುವುದಾದ್ರೆ ಮತ್ತೆ ಹಿಂತಿರುಗಿ ಬರುತ್ತಾರೆ. I speak divine alignment in your family in Jesus name. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಒಂದು ಒಮ್ಮನಸ್ಸು ಉಂಟಾಗಲಿ. ವಿಶ್ವಾಸத்தோட ಆಮೆನ್ சொல்லுங்க. ವಿಶ್ವಾಸದಿಂದ ಆಮೆನ್ ಎಂದು ಹೇಳಿ. Amen. Amen. Hallelujah. 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 Where the spirit of God, there is liberty, Bible says. ಅಲ್ಲಿ ದೇವರ ಆತ್ಮನು ಎಲ್ಲಿ ಉಂಟೋ ಅಲ್ಲಿ ಬಿಡುಗಡೆ ಉಂಟು. Amen. Hallelujah. ಕವಲಪಡಾದೀங்க. ಕಳವಳಕ್ಕೆ ಒಳಗಾಗಬೇಡಿರಿ. And when he begins to blow, ಆತನು ತನ್ನ ಶ್ವಾಸವನ್ನು ಊದುವಾಗ அந்த களிமண்ல சேர்ந்து ஆதாம் உயிரோட எழும்பினான். ಆ ಒಂದು ಜೇಡಿ ಮಣ್ಣಿನಲ್ಲಿ ಮಾಡಿದಂತ ಆದಾಮನಿಗೆ ಜೀವ ಬಂದಿತು. மரித்து போய் ஒண்ணுமே இல்லாத இந்த எலும்புகள் உயிர் அடைந்தது. ಮರಣಕ್ಕೆ ಒಳಗಾಗಿ ಏನು ಇಲ್ಲದಿರುವಂತ ಒಣಗೋಗಿರುವಂತ ಎಲುಬುಗಳಿಗೆ ಜೀವ ಬಂದಿತು. நம்மளா ஜீவமா இருக்கிறோம். ನಮಗೆ ಜೀವ ಉಂಟು. இன்னும் ஈஸியா ஆண்டவர் நம்ம வாழ்க்கைய மாற்றுவாரு. ವೇಗವಾಗಿ ದೇವರು ನಮ್ಮ ಜೀವನವನ್ನು ಬದಲಾಯಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. the Bible says, ವಾಕ್ಯ ಹೇಳುತ್ತದೆ, 1வது ವಚನದಲ್ಲಿ, 1ನೇ ಅಧ್ಯಾಯದಲ್ಲಿ, he set in the midst of the dry bone. ಆತನು ಇಳಿಸಿ ನಾನು ಆ ಎಲುಬುಗಳ ಮಧ್ಯದ ತಗ್ಗಿನಲ್ಲಿ ಬಳಸಿಕೊಂಡು ಬರುವಂತೆ ಮಾಡಿದನು. And God asked, can these bones live? ನಂತರ ದೇವರು ಪ್ರಶ್ನೆ ಕೇಳುತ್ತಾನೆ, ಈ ಒಂದು ಒಣಗೋಗಿರುವಂತ ಎಲುಬುಗಳಿಗೆ ಜೀವ ಬರುತ್ತದಾ? These bones were dry, ಈ ಒಂದು ಎಲುಬುಗಳಿಗೆ and scattered everywhere. ಈ ಒಂದು ಎಲುಬುಗಳು ಒಣಗಿ ಹೋಗಿದೆ, ಅದು ಮಾತ್ರವಲ್ಲ ಎಲ್ಲಾ ಕಡೆ ಅದು ಬಿದ್ದಿದೆ. நீங்க ஒன்னு பாத்தீங்கன்னாக்கா, ನೀವೊಂದನ್ನು ಗಮನಿಸಿ ಎಷ್ಟೋ ವರ್ಷ it's dry, ಅದು ಒಣಗಿ ಹೋಗಿದೆ, it's dislocated and scattered everywhere. ಅದಕ್ಕೆ ಬೇರ್ಪಾಡು ಹೊಂದಿ ಅದು ಮಾತ್ರ ಅಲ್ಲಿ ಇಲ್ಲಿ ಬಿದ್ದಿದೆ. But Bible never says these bones were buried. ಆದ್ರೆ ವಾಕ್ಯವು ಎಲ್ಲೂ ಬರೆಯಲ್ಪಟ್ಟಿಲ್ಲ ಅದು ಊನಲ್ಪಟ್ಟಿತ್ತು ಎಂದು. Hallelujah. Hallelujah. It was a graveyard. ಅದು ಸ್ಮಶಾನವಾಗಿದೆ. But bones were there. ಅಲ್ಲಿ ಎಲುಬುಗಳು ಉಂಟು. But it was not buried. ಆದ್ರೆ ಅದನ್ನು ಊನಲ್ಪಟ್ಟಿಲ್ಲ. Because the Jewish culture, ಆ ಒಂದು ಯಹೂದ್ಯರ ಸಂಪ್ರದಾಯದಲ್ಲಿ, they will take the dead body, embalm it, wrap it and cover it and bury it. ಆ ಒಂದು ಅವರ ಸಂಪ್ರದಾಯದ ಪ್ರಕಾರವಾಗಿ ನೋಡಬೇಕಾದ್ರೆ ಅಲ್ಲಿ ಮರಣವನ್ನು ಹೊಂದಿರುವಂತ ವ್ಯಕ್ತಿಗಳಿಗೆ ಅದನ್ನು ಬಟ್ಟೆಯನ್ನು ಸುತ್ತಿ ಅದನ್ನು ಉಣುತ್ತಾರೆ. But ಇಂಗೆ பார்க்கும்போது அதெல்லாம் வடிந்து போய் இருக்கிறது, ஆனாக்கா ಅದು பொரிச்சி ಇಲ್ಲ. ಆದ್ರೆ ಇಲ್ಲಿ ನೋಡಬೇಕಾದ್ರೆ ಅದು ಒಣಗಿ ಹೋಗಿದೆ, ಎಲ್ಲವೂ ಒಡೆದು ಹೋಗಿದೆ, ಆದ್ರೆ ಅದನ್ನು ಊನಿಟ್ಟಿಲ್ಲ. ಏನ್ ಅಪ್ಡಿ ಆಗಲ್ಲ? ಯಾಕೆ ಈ ರೀತಿಯಾಗಿ ಆಗಲಿಲ್ಲ? Good, you asked me, I will tell you. ನಾನು ನಿಮಗೆ ಹೇಳುತ್ತೇನೆ. Because ಯಾಕೆಂದರೆ God was not through with these bones. God was not finished with these bones. God has not completed his work with these bones. ಯಾಕೆಂದರೆ ಈ ಒಂದು ಎಲುಬುಗಳಿಗೆ ಆತನು ಇನ್ನ ತನ್ನ ಕೆಲಸವನ್ನು ಮುಗಿಸಿಲ್ಲ. ಅದು ಮಾತ್ರವಲ್ಲ, ಅವರಿಗೆ ಇದ್ದಂತ ಉದ್ದೇಶವನ್ನು ಅವರು ಪೂರ್ತಿಯಾಗಿ ಅದನ್ನು ಮಾಡಿಲ್ಲ. ಅದರ ನಿಮಿತ್ತವಾಗಿ ಅದು ಈ ರೀತಿಯಾಗಿ ಕಾಣಲ್ಪಡುತ್ತಿದೆ. Hallelujah. God is not done with that. ಅದರ ಮೇಲೆ ದೇವರು ತನ್ನ ಪೂರ್ತಿಯಾದ ಕೆಲಸವನ್ನು ಇನ್ನ ಮುಗಿಸಿಲ್ಲ. Dried, ಅದು ಒಣಗಿ ಹೋಗಿದೆ, scattered, ಅದು ಈ ಕಡೆ ಆ ಕಡೆ ಬಿದ್ದು ಹೋಗಿದೆ, dislocated. ಅದು ಮಾತ್ರವಲ್ಲ, ಅದು ಎಲ್ಲದರಿಂದ ಅದು ಬಿದ್ದು ಆ ಕಡೆ ಈ ಕಡೆ ಬಿದ್ದು ಹೋಗಿದೆ. No moisture. ಅದರಲ್ಲಿ ನೋಡಬೇಕಾದ್ರೆ ಆ ಒಂದು ವಾತಾವರಣಕ್ಕೆ ತಕ್ಕ ರೀತಿಯಾಗಿ ಅಲ್ಲಿ ವಾತಾವರಣವಿಲ್ಲ. But ಆದರೂ it was not buried. ಆದ್ರೆ ಅದು ಏನೋ ಊನಲ್ಪಟ್ಟಿಲ್ಲ. That means ಇದರ ಅರ್ಥ God is not done with that bones. ಆ ಒಂದು ಒಣಗೋಗಿರುವಂತ ಎಲುಬುಗಳಲ್ಲಿ ದೇವರು ತನ್ನ ಕೆಲಸವನ್ನು ಪೂರ್ತಿಯಾಗಿ ಇನ್ನ ಮುಗಿಸಿಲ್ಲ. My brother, my sister, ನನ್ನ ಸಹೋದರ ಸಹೋದರಿ, devil would have tried everything to finish you. ಶತ್ರುವು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ಎಲ್ಲವನ್ನೂ ಆತನು ಮಾಡಿರಬಹುದು. But maybe you and we may be dry, but we are not buried completely. ನೀನು ಮತ್ತೆ ನಾನು ಅದು ಸಂಪೂರ್ಣವಾಗಿ ಒಣಗೋಗಿರುವಂತ ಎಲುಬುಗಳಲ್ಲಿ ಕಾಣಲ್ಪಡಬಹುದು, ಆದರೆ ನಾವು ಇನ್ನ ಊನಲ್ಪಟ್ಟಿಲ್ಲ. Because God has not completed his work in our life. ಯಾಕಂದ್ರೆ ದೇವರು ತನ್ನ ಪೂರ್ತಿ ಕೆಲಸವನ್ನು ಇನ್ನ ನಮ್ಮ ಜೀವನದಲ್ಲಿ ಇನ್ನ ಮುಗಿಸಿಲ್ಲ. Hallelujah. 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 I tell you in Jesus name. ಯೇಸುವಿನ ನಾಮದಲ್ಲಿ ನಾನು ಹೇಳುತ್ತೇನೆ, people would have given up on you. ಜನರು ನಿಮ್ಮನ್ನು ಬಿಟ್ಟಿರಬಹುದು. People have said you are finished. ಜನರು ಹೇಳಿರಬಹುದು ನಿನ್ನ ಜೀವನ ಮುಕ್ತಾಯವಾಯಿತು. But I have good news this morning. ಆದ್ರೆ ನಿನಗೆ ಒಂದು ಒಳ್ಳೆಯ ಸಂದೇಶ ಉಂಟು. But God is not finished with you. ಆದ್ರೆ ದೇವರು ನಿನ್ನನ್ನು ನೋಡಿ ನಿನ್ನ ಮುಗಿದು ಹೋಗಿದ್ಯಾ ಎಂದು ಹೇಳುತ್ತಿಲ್ಲ. Hallelujah.
Hallelujah. He has chosen you. ನಿನ್ನನ್ನು ಆತನು He has ಆರಿಸಿಕೊಂಡಿದ್ದಾನೆ, called you. ನಿನ್ನನ್ನು He ಕರೆದಿದ್ದಾನೆ, has filled you. ನಿನ್ನನ್ನು He ತುಂಬಿಸಿದ್ದಾನೆ, has a purpose for you. ನಿನಗೋಸ್ಕರ ಒಂದು ಉದ್ದೇಶವನ್ನು He ಇಟ್ಟಿದ್ದಾನೆ, has a plan for you. ನಿನಗೋಸ್ಕರ ಒಂದು ಉಪಾಯವನ್ನು To ಇಟ್ಟಿದ್ದಾನೆ, keep your blessing, to be a blessing for someone in this earth. ನಿನ್ನನ್ನು ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಯಾಕಂದ್ರೆ ಈ ಲೋಕದಲ್ಲಿ ಬೇರೆಯವರಿಗೆ ಆಶೀರ್ವಾದವಾಗಿರಬೇಕೆಂಬ He is ಉದ್ದೇಶದಿಂದ. not finished with you. ನಿನ್ನಲ್ಲಿ ಆತನು ಮುಕ್ತಾಯ ಎಂದು ಹೇಳಿಲ್ಲ. He wants you to be blessing to your family. ನಿನ್ನ ಕುಟುಂಬಕ್ಕೆ ನೀನು ಆಶೀರ್ವಾದವಾಗಿರಬೇಕೆಂದು He ಆತನು wants you to be a ಉದ್ದೇಶಿಸಿದ್ದಾನೆ. blessing to the church. ಸಭೆಗೆ ನೀನು ಆಶೀರ್ವಾದವಾಗಿರಬೇಕು. You want to be blessing to your society. ನೀನು ಇರುವಂತ ಜನರ ಮಧ್ಯದಲ್ಲಿ ನೀನು ಒಂದು ಆಶೀರ್ವಾದವಾಗಿ ಕಾಣಲ್ಪಡಬೇಕು. God wants you to be an instrument for His kingdom. ದೇವರು ತನ್ನ ಆ ಒಂದು ದೇವರ ರಾಜ್ಯಕ್ಕೋಸ್ಕರ ನೀನು ಆತನಿಗೆ ಒಂದು ಉಪಯುಕ್ತವಾಗಬೇಕೆಂದು ಆತನು ಭಾವಿಸುವಂತವನಾಗಿದ್ದಾನೆ. Hallelujah. Hallelujah. நீங்க நினைக்கலாம் வாழ்க்கை எல்லாம் முடிஞ்சிச்சு. ನೀವು ತಿಳಿದುಕೊಳ್ಳಬಹುದು ನನ್ನ ಜೀವನ ಮುಗಿದು ಹೋಗಿದೆ. You may be dry, ನೀನು ಒಣಗಿ ಹೋಗಿರಬಹುದು, but you are not buried completely. ನಿನ್ನನ್ನು ಸಂಪೂರ್ಣವಾಗಿ ಅದನ್ನು ಊನಿಟ್ಟಿಲ್ಲ. ஆண்டவர் உன்னோ திட்டம் உன் மேல இருக்கிறது. ದೇವರ ಚಿತ್ತವು ನೋಟವು ಇನ್ನ ನಿನ್ನ ಮೇಲೆ ಇದೆ. ஆண்டவருடைய அழைப்பு உன் மேல இருக்கிறது. ದೇವರ ಕರೆಯುವಿಕೆ ನಿನ್ನ ಮೇಲೆ ಇನ್ನ ಇದೆ. ஆண்டவருடைய பிளான் உன்னோ மேல இருக்கிறது. ದೇವರ ಉಪಾಯವು ಇನ್ನ ನಿನ್ನ ಮೇಲೆ ಇದೆ. ಅದ ಆಂಡರ್ சொன்னாரு, நான் உன்னை விடுவதில்லை, I will not leave you nor forsake you. ಅದರಿಂದಲೇ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ಬಿಡುವುದೂ ಇಲ್ಲ. You might have lost hope in your own self, ನಿನ್ನ ಮೇಲೆ ನೀನೇ ನಿನ್ನ ನಿರೀಕ್ಷೆಯನ್ನು ಕಳೆದುಕೊಂಡಿರಬಹುದು, but God has still hope on you. ಆದರೆ ದೇವರು ಇನ್ನ ನಿನ್ನ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದಾನೆ. Hallelujah. 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 God has still something that He has upon you. ಇನ್ನ ದೇವರು ಆತನು ನಿನ್ನ ಮೇಲೆ ಒಂದು ಉದ್ದೇಶವನ್ನು ಇನ್ನ ಇಟ್ಟಿದ್ದಾನೆ. பேதுரு நினைச்ச ஆண்டவர் மரித்து போயிட்டாரு இயேசுன்னு சொல்லிட்டு மீன் பிடிக்க போயிட்டான். ಪೇತ್ರನು ನೆನೆಸಿಕೊಂಡನು, ಯೇಸು ಕ್ರಿಸ್ತ ನನ್ನನ್ನು ಮರೆತು ಹೋಗಿದ್ದಾನೆ ಎಂದು ಮೀನು ಹಿಡಿಯುವುದಕ್ಕೆ ಹೋದನು. 5 ನಿಮಿಷದಲ್ಲಿ ಮುಗಿಸಿಡ್றேன். 5 ನಿಮಿಷದಲ್ಲಿ ಮುಗಿಸಿದ. போகும்போது மீன் ஒன்னே கிடைக்கல. ಅಲ್ಲಿ ಹೋಗುವಂತ ಸಮಯದಲ್ಲಿ ಮೀನು ಒಂದು ಸಹ ಸಿಗಲಿಲ್ಲ. Why? ಯಾಕೆ? When God has chosen you, when God's hand is upon you, when God has called you for a purpose, you try to do something, you will not succeed. ದೇವರು ನಿನ್ನನ್ನು ಆರಿಸಿಕೊಂಡಿರುವಂತ ಸಮಯದಲ್ಲಿ, ದೇವರು ತನ್ನ ಉದ್ದೇಶವನ್ನು ನಿನ್ನ ಮೇಲೆ ಇಟ್ಟಿರುವಂತ ಸಮಯದಲ್ಲಿ ನೀನು ಆತನ ಚಿತ್ತವನ್ನು ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೆ ಹೋಗುವುದಾದರೆ ಅದರಲ್ಲಿ ನಿನಗೆ ಜಯ ಉಂಟಾಗುವುದಿಲ್ಲ. ஆண்டவர் ஒரு ஹுக்கு போட்டாருனாக்கா, ದೇವರು ನಿಮಗೆ ಒಂದು ಹುಕ್ಕನ್ನು ಹಾಕುವುದಾದರೆ எங்க போனாலும் சக்சஸ் கிடைக்காது. ನೀನು ಎಲ್ಲೇ ಹೋದರೂ ಸಹ ನಿನಗೆ ಜಯ ಸಿಗುವುದಿಲ್ಲ. அவர் வச்சுக்கிற பிளான் 1000 மடங்கு இன்னும் அதிகமா இருக்கு உன் பிளானோட. ನಿನ್ನ ಆಲೋಚನೆಗಿಂತ ಆತನ ಆಲೋಚನೆ 100ರಷ್ಟು ದೊಡ್ಡದಾಗಿದೆ. Hallelujah. 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 So whatever may happen, ಏನೇ ನಡೆದರೂ ಸಹ encourage yourself. ನಿಮ್ಮನ್ನು ನೀವೇ ಉತ್ಸಾಹಗೊಳ್ಳಿರಿ. God is not done with you and me. ದೇವರು ನಿನಗೂ ನನಗೂ ಆತನ ಮುಕ್ತಾಯ ಎಂದು ಹೇಳಿಲ್ಲ. இன்னும் பெரிய காரியங்கள் நம்ம மூலமா செய்வாரே. ಇನ್ನ ದೊಡ್ಡ ಕಾರ್ಯಗಳನ್ನು ನಮ್ಮ ಮುಖಾಂತರವಾಗಿ ಮಾಡಕ್ಕೆ ಹೋಗುತ್ತಿದ್ದಾನೆ. ಆಶೀರ್ವದಿಪಾರೆ. ನಿನ್ನನ್ನು ಆಶೀರ್ವದಿಸಿ ಮற்றವರಿಗೆ ಆಶೀರ್ವಾದമായി இருப்பாய். ನೀನು ಬೇರೆಯವರಿಗೆ ಆಶೀರ್ವಾದವಾಗಿಯೇ ಇರುತ್ತೀಯ. Hallelujah. 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 கடைசியா ಕೊನೆಯದಾಗಿ ஐந்தாவது ಐದನೇದು ஆண்டவர் சொல்றாரு, ದೇವರು ಹೇಳುತ್ತಾರೆ, begin to prophesy to the dry bones. ಅಲ್ಲಿ ಒಣಗೋಗಿರುವಂತ ಎಲುಬುಗಳ ಮೇಲೆ ಆತನು ಪ್ರವಾದನೆಯನ್ನು ನುಡಿ ಎಂದು ಹೇಳುತ್ತಾನೆ. Let them hear the word. ಅವರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲಿ. All the dry bones who heard the prophecy, the word of God, all the flesh came upon them and covered them skin, and they stood beautifully complete person. ಆ ಒಂದು ದೇವರ ದೈವೋಕ್ತಿಯನ್ನು ನುಡಿರುವಂತ ಸಮಯದಲ್ಲಿ ಆ ಒಣಗೋಗಿರುವಂತ ಎಲುಬುಗಳು ಯಾರ್ಯಾವ ವಾಕ್ಯಗಳನ್ನು ಕೇಳಿದವೋ ಅದಕ್ಕೆಲ್ಲರಿಗೂ ಜೀವ ಬರುವುದಕ್ಕೆ ಪ್ರಾರಂಭಿಸಿತು, ಶರೀರ ಬರುವುದಕ್ಕೆ ಪ್ರಾರಂಭಿಸಿತು, ನರಗಳು ಮಾಂಸ ತುಂಬುವುದಕ್ಕೆ ಪ್ರಾರಂಭಿಸಿತು. ಅವರು ದೊಡ್ಡ ಸೇನೆಯಾಗಿ ಮಾಡಲ್ಪಟ್ಟರು. Everything is dry. ಎಲ್ಲವೂ ಒಣಗಿ ಹೋಗಿದೆ. Dead. ಅಲ್ಲಿ ಮರಣ, nothing, no hope. ಅಲ್ಲಿ ನಿರೀಕ್ಷೆ ಇಲ್ಲ. And God says prophesy. ಅಲ್ಲಿ ದೇವರು ಹೇಳುತ್ತಾರೆ, ಪ್ರವಾದನೆಯನ್ನು ನುಡಿ. Listen to me. ನನ್ನನ್ನು ಕೇಳಿಸಿಕೊಳ್ಳಿ. Prophecy is not about where you are now, it's about where you will be in the future. ಪ್ರವಾದನೆ ಎನ್ನುವಂಥದ್ದು ನೀವು ಈಗ ಎಲ್ಲಿದ್ದೀರಾ ಎಂಬುದಾಗಿ ಅಲ್ಲ, ಪ್ರವಾದನೆ ಎನ್ನುವಂಥದ್ದು ಮುಂದೆ ಏನು ಮಾಡುತ್ತೀರಾ, ಎಲ್ಲಿ ಹೋಗುತ್ತೀರಾ ಎಂಬುದು. Amen. Amen. இப்போக்கிற சூழ்நிலையில பார்த்துட்டு it's not a prophecy, oh you are like this, you will die in this place. No, prophecy is not where you are now. God's word and God's promise, prophecy is where and how you will become in the future. ಈಗ ಇರುವಂತ ಪರಿಸ್ಥಿತಿಯನ್ನು ನೋಡಿ ಜನರು ಪ್ರವಾದನೆ ಹೇಳುವುದಾದರೆ ಅದು ಪ್ರವಾದನೆ ಅಲ್ಲ. ದೇವರ ಪ್ರವಾದನೆ ಎನ್ನುವಂಥದ್ದು ಮುಂದೆ ಬರುವಂತ ಸನ್ನಿವೇಶಗಳು, ಮುಂದೆ ಬರುವಂತ ಕಾರ್ಯಗಳನ್ನು ಕುರಿತಾಗಿ ದೇವರು ನುಡಿಯುವಂತವನಾಗಿದ್ದಾನೆ. Prophecy is nothing but speaking the word of God. ಪ್ರವಾದನೆ ಎನ್ನುವಂಥದ್ದು ದೇವರ ವಾಕ್ಯವನ್ನು ಹೇಳುವಂತದ್ದಾಗಿಯೇ ಇದೆ. Prophecy is nothing, speak the promise of God. ಪ್ರವಾದನೆ ಎನ್ನುವಂಥದ್ದು ದೇವರು ಕೊಟ್ಟಿರುವಂತ ಆ ಒಂದು ಪ್ರಾಮಿಸ್ ಆಗಿದೆ. Prophecy is just echo what God had told. ಅಲ್ಲಿ ಪ್ರವಾದನೆ ಎನ್ನುವಂಥದ್ದು ದೇವರು ಮುಂದೆ ಏನು ಮಾಡೋದಕ್ಕೆ ಹೋಗುತ್ತಿದ್ದಾನೆ ಎಂಬುದಾಗಿ ಆ ಒಂದು ಸಂದೇಶವಾಗಿದೆ. முடிவுல சொல்றேன்,
ಕೊನೆಯಲ್ಲಿ When ಹೇಳುತ್ತೇನೆ, God promises you something, ದೇವರು ಒಂದು ವೇಳೆ ನಿನಗೆ ವಾಗ್ದಾನವನ್ನು ಮಾಡುವುದಾದರೆ, when God gives you a prophecy, ದೇವರು ನಿನಗೆ ಒಂದು ಪ್ರವಾದನೆಯಾಗಿ ನುಡಿಯುವುದಾದರೆ, it will not immediately happen. ತಕ್ಷಣವೇ ಅದು ನಡೆಯುವುದಿಲ್ಲ. It is our responsibility ಇದು ನಮ್ಮ ಜವಾಬ್ದಾರಿಯಾಗಿದೆ. to believe it ಅದರ ಮೇಲೆ ನಂಬಿಕೆ ಇಟ್ಟು, and pray over it, ಅದಕ್ಕೋಸ್ಕರ ಪ್ರಾರ್ಥಿಸಿ, fight over it ಅದಕ್ಕೋಸ್ಕರ ಯುದ್ಧ ಮಾಡಿ, and declare it, ಅದರ ಮೇಲೆ ನೀನು ಅದರ ಮೇಲೆ ಡಿಕ್ಲೇರ್ ಮಾಡಿ, and praise and thank him and receive that word. ಆತನಿಗೆ ಸ್ತುತಿಯನ್ನು ಸಮರ್ಪಿಸಿ ಅದನ್ನು ನೀನು ಸ್ವೀಕರಿಸಿಕೊಳ್ಳಬೇಕು. Then only it will come to pass. ನಂತರವೇ ಅದು ನುಡಿದಂತ ಪ್ರವಾದನೆಯು ನೆರವೇರುವುದಕ್ಕೆ ಪ್ರಾರಂಭಿಸುತ್ತದೆ. புரியுதுங்களா? ஓ ಅರ್ಥವಾಗುತ್ತಿದೆಯಾ? எனக்கு தீர்க்க தரிசனம் வந்துச்சு, ಅಯ್ಯೋ ನನಗೆ ಪ್ರವಾದನೆ யார் ಬಂದಿತ್ತು, எனக்கு சொன்னாங்கோ, ಯಾರೋ ನನಗೆ ಇದನ್ನು ಹೇಳಿದರು, எனக்கு ஆண்டவர் பேசினாரு, ದೇವರು ನನಗೆ ஆண்டவர் ಮಾತನಾಡಿದರು, வாக்குத்தத்தம் கொடுத்தாரு, ದೇವರು ವಾಗ್ದಾನವನ್ನು ಕೊಟ್ಟರು. ಕಾಲ್ ಮೇಲೆ ಕಾಲ್ ಪಟ್ಟು ಉட்ಕಾರ್ದ ಒಣ್ಣೆ ಕಾಲ್ ಮೇಲೆ ಕಾಲಕಿನ ಕುಳಿತುಕೊಳ್ಳುವುದಾದರೆ ಏನು ನಡೆಯುವುದಿಲ್ಲ. you have to believe it, ಅದರ ಮೇಲೆ ನಂಬಿಕೆ you ಇಡಬೇಕು, have to speak it, ಅದರ ಬಗ್ಗೆ you have ಮಾತನಾಡಬೇಕು, to declare it, ಅದರ ಮೇಲೆ ನೀವು ನುಡಿಯಬೇಕು. you have to praise and believe. By faith you have to receive. ಅದಕ್ಕೋಸ್ಕರ ನೀವು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ನಂಬಬೇಕು. ಅದು ಮಾತ್ರವಲ್ಲ, ದೇವರಿಂದ ನೀವು ಪಡೆದುಕೊಳ್ಳಬೇಕು. ಅಂತ ಆಂಡರ್ சொன்னாரு. ಅದನ್ನೇ ದೇವರು ಹೇಳಿದರು. எலும்புங்கெல்லாம் பார்ப்பா, ಈ ಒಂದು ಎಲುಬುಗಳನ್ನೆಲ್ಲ ನೋಡಪ್ಪ, இது ஊர் அடியுமா, ಇದಕ್ಕೆ ಜೀವ ಬರುತ್ತದಾ? ஆண்டவரே உனக்கு தெரியும். ದೇವರೇ ನಿನಗೆ ಗೊತ್ತು. ஆண்டவர் சொல்றாரு, ದೇವರು ಹೇಳುತ್ತಾರೆ, வார்த்தையை பேசு. ವಾರ್ತೆಯನ್ನು ನುಡಿ. அங்க ஒரு விடுதலை, ಅಲ್ಲಿ ಒಂದು ಬಿಡುಗಡೆ, அங்க ஒரு ஜீவம் வந்தது, ಅಲ್ಲಿ ಒಂದು ಜೀವ ಬಂದಿತು, அங்க ஒரு வெற்றி வந்தது, ಅಲ್ಲಿ ಅಲ್ಲಿ ಆತನಿಗೆ ಜಯ ಬಂದಿತು, அற்புதம் நடந்தது. ಅದ್ಭುತ ನಡೆಯಿತು. Hallelujah. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ஆண்டவருடைய வார்த்தை பேசுங்க, ದೇವರ ವಾಕ್ಯವನ್ನು ನುಡಿಯುವುದಕ್ಕೆ ಪ್ರಾರಂಭಿಸಿ, எல்லாம் மாற்றி போடுவார். ಎಲ್ಲವೂ ದೇವರು கை ಬದಲಾಯಿಸುತ್ತಾನೆ. தட்டி ஆண்டவர் மகிமை ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಲೆಟ್ಸ್ ಪ್ರೇ. அப்பா உமக்கு ஸ்தோத்திரம். எல்லா ஸ்தோத்திர துதி கன மகிமைக்கு நீர் பாத்திரராக இருக்கிறீர். இந்த காலை நேரத்தில் நீர் எங்களோடு பேசினீர். ஆண்டவரே, எங்களை பள்ளத்தாக்கிலே கொண்டு போய் உலர்ந்த எலும்புலாய் இருக்கிறதானே எங்கள் சூழ்நிலையை நீங்கள் காட்டுகின்றீர். ஆம் ராஜா, எப்படிப்பட்ட சூழ்நிலை இருந்தாலும் உடைய வார்த்தையை நான் கேட்கிற பொழுது, உடைய ஆவி எங்களுக்குள்ளே கடந்து வருகிற பொழுது, எங்களுடைய நிலைமை கருத்தாவே ஆண்டவர் ஒரு புதிதாக்கப்பட்டதான ஒரு சூழ்நிலையை கொண்டு வருகின்றது. ஒரு மகாசனியாய் எழுந்து நிற்கிறதான வல்லமை எங்களுக்கு தருகிறது ராஜா. அநேக நேரங்களில் ஆண்டவர் தாவீது சொல்லுது போல, லார்ட் யூ ரிமெம்பர்ட் மீ இன் மை லோ எஸ்டேட். நான் கர்த்தாவே தாழ்ந்திருந்த பொழுது நீர் என்னை நினைவு கூர்ந்தீர் என்று சொல்லி. ஆம் ராஜா, அநேக நேரங்களில் தேவரீர் எங்களை நினைவு கூறுகிறீரா என்று நாங்கள் யோசிக்கின்றோம். நாங்கள் மிக கீழ்த்தரமாய் மோசமான நிலையில் இருக்கிற பொழுது எங்களை நினைப்பதற்கு ஒருவரும் இல்லை. பட் லார்ட், யூ ஆர் த காட் ஹூ ரிமெம்பர்ஸ் அஸ் இன் அவர் லோ எஸ்டேட். ஆம் ராஜா, அப்படியாக எங்களை தூக்கி நிறுத்தி மறுபடியுமாக ஒரு மகாசேனியாய் நீ எழுப்ப வல்லமுழுவராகின்றிருக்கின்றீர். அதுக்காக உமக்கு ஸ்தோத்திரம். தூது கொடுத்த மகனுக்காக உமக்கு ஸ்தோத்திரம். நீ கொடுத்த ஒவ்வொரு வார்த்தையும் நாங்கள் நம்பவும், அதை எங்களுடைய வாழ்க்கையில ஏற்றுக்கொள்ளவும், அதை அறிக்கை செய்யவும் தேவரீர் உதவி செய்வீராக. ஒரு புதிய மகா பெரிய சனியாய் எழுந்து நிற்க எங்களுக்கு உதவி செய்வீராக. இந்த செய்தியை கேட்ட எல்லா பிள்ளைகளும் அவர் எந்த சூழ்நிலையில், எந்த மோசமான நிலையில் இருந்தாலும், அவருடைய வாழ்க்கை உலர்ந்து போயிருந்தாலும், ஆண்டவர் ஜீவன் இல்லாமல் சிதறி கிடந்தாலும், ஆண்டவர் மறுபடியுமாக ஆண்டவரே எலும்புகளின் மேலே கர்த்தாவே சதையையும் கர்த்தாவின் நரம்புகளையும் தோலையும் ஆண்டவரே நீ போத்தி அதுக்குள்ளே ஒரு ஜீவனையும் கொடுத்து உயிரடைய செய்கிற தேவன் எங்களையும் இன்றைக்கு கர்த்தாவே உயிரடைய செய்வீராக. அந்த எல்லா பிள்ளைகளும் நிறைவாய் ஆசீர்வதித்து வழிநடத்தும் இயேசு கிறிஸ்துவின் நாமத்தில் வேண்டி நிற்கின்றோம் நல்ல பிதாவே, ಆಮೇನ್. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮಕ್ಕೆ ಇಚ್ಛಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.